ಗೈಸ್, ಹೇಗಿದ್ದೀರಾ ಎಲ್ಲ? ನನ್ಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗೇ ಇದ್ದೀರಾ ಅಂತ. ಖುಷಿಯಾಗೇ ಇರಬೇಕು, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಟ್ ಮೀನ್ಸ್ ಅ ಲಾಟ್ ಫಾರ್ ಮೀ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್. ಯಾಕಂದ್ರೆ ಸಬ್ಸ್ಕ್ರಿಪ್ಷನ್ ಬಟನ್ ಒತ್ತಕ್ಕೊಂದು ಕ್ಷಣ ಸಾಕಲ್ವಾ? ಆ್ಯಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫ್ಗೆ ಎಷ್ಟು ಅನ್ವಯ ಆಗುತ್ತೋ ಅಷ್ಟನ್ನು ತಗೊಳ್ಳಿ. ಮತ್ತೆ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಯಾವಾಗ ಸಿಗುತ್ತೆ ಆಗ ರೆಸನೇಟ್ ಆಗುತ್ತೆ, ಓಕೆನಾ? ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಮತ್ತೆ ನಾನು ಪರ್ಸನಲ್ ರೀಡಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕ್ತೀನಿ, ಮತ್ತೆ ವಿಡಿಯೋದಲ್ಲೂ ಹಾಕಿರ್ತೀನಿ. ವಾಟ್ಸಪ್ ಮಾಡಿ, ಓಕೆನಾ ಗೈಸ್? ಇವತ್ತಿನ ಟಾಪಿಕ್, ನೀವು ಯಾವ ವ್ಯಕ್ತಿ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ಈ ಸಮಯದಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಅಂತ. ನೀವು ಯಾರ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡಿಕೊಂಡು ನನ್ನ ರೀಡಿಂಗ್ವರೆಗೂ ಬಂದಿದ್ದೀರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ಈ ಸಮಯದಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಆಸ್ ಯೂಶುವಲ್ ಗೈಸ್, ಸ್ಕ್ರೀನ್ ಮೇಲೆ ಪೈಲ್ 1 ಮತ್ತು ಪೈಲ್ 2 ಬರುತ್ತೆ. ಪೈಲ್ 1 ಸೆಲೆಕ್ಟ್ ಮಾಡ್ಕೊಂಡವರು ಪೈಲ್ 1 ಪೂರ್ತಿ ನೋಡಿ, ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡವರು ಪೈಲ್ 2 ಪೂರ್ತಿ ನೋಡಿ ಗೈಸ್, ಓಕೆನಾ? ಎರಡೂ ನೋಡ್ಬೋದು ನಿಮಗೆ ರೆಸೊನೇಟ್ ಆದರೆ, ಓಕೆನಾ? ಒಟ್ಟಲ್ಲಿ ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಅದನ್ನ ಕಂಪ್ಲೀಟ್ ಆಗಿ ನೋಡಿ ಗೈಸ್, ಅಷ್ಟೇ. ಸ್ಕ್ರೀನ್ ಮೇಲೆ ಪೈಲ್ 1 ಮತ್ತೆ ಪೈಲ್ 2 ಬರುತ್ತೆ ನೋಡಿ. ಓಕೆ ಗೈಸ್, ಯಾರ್ಯಾರು ಪೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ವೆಲ್ಕಮ್ ಪೈಲ್ 1. ಓಕೆನಾ? ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ನಿಮ್ಮ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳ್ತಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಹೆಸರನ್ನ 3 ಸರಿ ಜೋರಾಗಿ ಹೇಳಿ, ಕಣ್ಮುಚ್ಕೊಂಡ್ರೆ ಅವ್ರ ಮುಖ ಬರಬೇಕು, ಆ ಥರ ನೆನ್ಸ್ಕೊಳ್ಳಿ ಗೈಸ್, ಓಕೆನಾ? ಪೈಲ್ 1 ವ್ಯಕ್ತಿಯ ಕರೆಂಟ್ ಥಾಟ್ಸ್ ನನ್ನ ವ್ಯೂವರ್ಸ್ ಕಡೆ ಏನಿದೆ ನೋಡೋಣ. ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ, ಪ್ಲೀಸ್. Nine of Cups, 5 of Swords, High Priestess, 9 of Swords, King of Pentacles. Okay. Nine of Cups ಬಂದಿದೆ ಗೈಸ್. ಅಂದ್ರೆ ಅವರು ಈ ಸಮಯದಲ್ಲಿ ಸ್ಯಾಟಿಸ್ಫೈಡ್ ಫೀಲ್ ಮಾಡ್ತಾ ಇದ್ದೀನಿ, ನನ್ನ ಲೈಫಲ್ಲಿ ತುಂಬಾ ಖುಷಿಯಾಗಿದ್ದೀನಿ, ನಂಗೆಲ್ಲ ಸಿಕ್ಕಿದೆ ಅಂತ ಶೋ ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರ ರಿಯಲ್ ಎನರ್ಜಿ 9 ಆಫ್ ಸ್ವೋರ್ಡ್ಸ್ ಎನರ್ಜಿ ಇದೆ. ಅವ್ರಿಗೆ ಮೈಂಡಲ್ಲಿ ಏನು ಕ್ಲಾರಿಟಿ ಇಲ್ಲ, ಹಳೇದೇನೇನು ನಡೆದಿದೆ ಆ ಇಶ್ಯೂಸು ಅವ್ರ ತಲೆಯಿಂದ ಇನ್ನ ಹೋಗಿಲ್ಲ, ಮತ್ತೆ ಆಂಗ್ಸೈಟಿ ಇದೆ, ನೈಟ್ ಹೊತ್ತು ನಿದ್ರೆ ಬರ್ತಿಲ್ಲ, ಯಾಕಾದ್ರೂ ರಾತ್ರಿ ಬರುತ್ತೋ ಅನ್ನೋವಷ್ಟು ಅವ್ರಿಗೆ ಬೇಜಾರಾಗುತ್ತೆ, ಭಯ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ. ಅವ್ರನ್ನ ತುಂಬಾ ಜನ ಗಾಸಿಪಿಂಗ್, ಅವ್ರ ಹಿಂದೆ ತುಂಬಾ ಜನ ಗಾಸಿಪ್ ಮಾಡ್ತಿದ್ದಾರೆ. ಅವ್ರಿಗೆ ತುಂಬಾ ಇನ್ಸೆಕ್ಯೂರಿಟಿ ಕಾಡ್ತಿದೆ ಅವ್ರ ಲೈಫಲ್ಲಿ. ಫೈನಾನ್ಷಿಯಲ್ ಇನ್ಸೆಕ್ಯೂರಿಟಿನೂ ಇದೆ. ನಿಮ್ಮನ್ನ ಕಳ್ಕೊಬಿಡ್ತೀನಿ ಅನ್ನೋ ಭಯ ಇದೆ. ಅನ್ಸ್ಟೇಬಲ್ ಅನ್ನಿಸ್ತಿದೆ ಅವ್ರಿಗೆ, ತುಂಬಾ ಪ್ರೆಷರ್ ಇದೆ. ಮತ್ತೆ ಇಯರ್ ಎಂಡ್ ಅಲ್ವಾ, ಸುಮಾರು ಜನಕ್ಕೆ ವರ್ಕ್ ಲೋಡ್ ಇರ್ಬೋದು, ಟಾರ್ಗೆಟ್ಸ್ ಕೊಟ್ಟಿರ್ಬೋದು, ಅನ್ಕ್ಲಾರಿಟಿ, ಅವ್ರ ಕ್ಲಾರಿಟಿನೇ ಇಲ್ಲ ಫ್ಯೂಚರ್ ಏನಾಗುತ್ತೆ ಅಂತ. ಮತ್ತೆ ಸ್ವಲ್ಪ ಡೀಪ್ ಹೆಲ್ತ್ ಇಶ್ಯೂಸ್ ಕಾಣಿಸ್ತಿದೆ, ಚಿಕ್ಕದಲ್ಲ ಡೀಪ್ ಆಗಿ ಹೆಲ್ತ್ ಇಶ್ಯೂ ಕಾಣಿಸ್ತಿದೆ. ನೈಟ್ ಹೊತ್ತು ಅವ್ರಿಗೆ ನಿದ್ರೆ ಬರ್ತಿಲ್ಲ ಗೈಸ್, ತುಂಬಾ ಆಂಗ್ಸೈಟಿ ಅದೆಲ್ಲ ಇದೆ, ತುಂಬಾ ಕಾಣುತ್ತೆ ಅವ್ರನ್ನ. ಬಟ್ ಅವರು ಶೋ ಮಾಡೋದು ಹೆಂಗೆ ಗೊತ್ತಾ, ನನ್ನ ಲೈಫಲ್ಲಿ ತುಂಬಾ ಚೆನ್ನಾಗಿದ್ದೀನಿ, ನನ್ನ ಲೈಫಲ್ಲಿ ನಾನು ತುಂಬಾ ರಿಚ್ ಆಗಿದ್ದೀನಿ, ಅವ್ರನ್ನ ತೋರಿಸ್ಕೊಳ್ಳೋದು ಹಂಗೇನೆ. ಅವ್ರಿಗೆ ಎಷ್ಟೇ ಫೈನಾನ್ಷಿಯಲ್ ಇಶ್ಯೂಸ್ ಇದ್ರು ಅವ್ರು ಫುಲ್ ರಿಚ್ ಅಂತಾನೆ ತೋರಿಸ್ಕೊತಾರೆ. ಮತ್ತೆ ನಿಮ್ಮನ್ನ ತುಂಬಾ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತರ ಟ್ರೀಟ್ ಮಾಡಿದ್ದಾರೆ ಗೈಸ್. ಅವ್ರ ಮುಂಚೆ ನಿಮ್ಮನ್ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ತುಂಬಾ ಟ್ರೀಟ್ ಮಾಡಿದ್ದಾರೆ. ಶೋ ಮಾಡೋದು, ಅವ್ರ ಡಿ ಪಿ ಇರ್ಬೋದು, ಸ್ಟೇಟಸ್ ಇರ್ಬೋದು, ಹಿಂಗೆ ಹಾಕೋತಾರೆ ನಾನು ಸೂಪರ್ ಆಗಿದ್ದೀನಿ ನನ್ನ ಲೈಫಲ್ಲಿ ಅಂತ. ಬಟ್ ಅವ್ರು ಸೂಪರ್ ಆಗಿಲ್ಲ. ಅವ್ರ ಎನರ್ಜಿ 9 ಆಫ್ ಸ್ವೋರ್ಡ್ಸ್ ಇದೆ ಕರೆಂಟ್ಲಿ. ನಿಮ್ನ ತುಂಬಾ ಡೀಪ್ ಆಗಿ ಪ್ರೀತಿ ಮಾಡ್ತಾರೆ ಗೈಸ್, ತುಂಬಾ ಕೇರ್ ಮಾಡ್ಬೇಕು ಅನ್ಕೋತಿದ್ದಾರೆ.
ಓಕೆನಾ. ಅವ್ರ ಕೆರಿಯರು ಇನ್ಕಮ್ ಎಲ್ಲ ಸ್ಟೇಬಲ್ ಇಲ್ಲ, ಬಟ್ ಶೋ ಮಾಡೋದು ನಿಮ್ಗೆ ಹೇಳ್ಕೊಳ್ಳೋದು ಚೆನ್ನಾಗಿದೆ, ಸ್ಟೇಬಲ್ ಆಗಿದೆ ಅಂತ, ಬಟ್ ಖಂಡಿತ ಇಲ್ಲ ಗೈಸ್. ಅದು ಯೋಚನೆ ತುಂಬಾ ಇದೆ. ಪ್ರೀತಿ ಅಂತೂ ಇದೆ, ನಿಮ್ನ ಎಲ್ಲಿ ಕಳ್ಕೊಬಿಡ್ತೀನೋ ಅನ್ನೋ ಭಯಕ್ಕೆ ಹೇಳ್ದೆ ಇರ್ಬೋದು, ಬಟ್ ಅವ್ರು ಫೈನಾನ್ಷಿಯಲಿ ತುಂಬಾ ವೀಕ್ ಆಗಿದ್ದಾರೆ ಕರೆಂಟ್ಲಿ, ಮತ್ ತುಂಬಾ ಸ್ಟ್ರೆಸ್ಡ್ ಆಗಿದ್ದಾರೆ. ನಿಮ್ಮಿಬ್ರ ಮಧ್ಯೆ ಆರ್ಗ್ಯುಮೆಂಟ್ಸ್ ನಡೆದಿರ್ಬೋದು, ಜಗಳ ಆಗಿರ್ಬೋದು, ಕಮ್ಯುನಿಕೇಶನ್ ತುಂಬಾ ಜನಕ್ಕೆ ಕಡಿಮೆ ಇದೆ ಅಥವಾ ಇಲ್ವೇ ಇಲ್ಲ, ಆ ತರ ಇದ್ದೀರಾ ಜಾಸ್ತಿ ಜನ. ಅವರು ನಿಮ್ನ ಬಿಟ್ಟು ಹೋಗಿದ್ದಾರೆ, ಬಿಟ್ರೆ ಮಾಡಿ ಹೋಗಿದ್ದಾರೆ ಆ ವ್ಯಕ್ತಿ ನಿಮ್ನ. ಆದ್ರೆ ಅವ್ರಿಗೆ ಅದಕ್ಕೆ ಭಯ ಕಾಡ್ತಿರೋದು, ನಿಮ್ನೆಲ್ ಕಳ್ಕೊಬಿಡ್ತೀನೋ ಅಂತ. ಬಿಟ್ಟು ಹೋಗಿರೋದು ಅವ್ರೇನೆ, ಜಗಳ ಆಗಿದೆ, ಆರ್ಗ್ಯುಮೆಂಟ್ಸ್ ಆಗಿದೆ, ಸೊ ಬಿಟ್ಟು ಹೋಗಿದ್ದಾರೆ. ಮತ್ತೆ ಅವರೇ ಬಿಟ್ಟು ಹೋಗಿದ್ರು ಅವ್ರಿಗೆ ನೀವು ಮೋಸ ಮಾಡಿದಿರೋ ಅನ್ನೋ ತರ ಅವ್ರಿಗೆ ಅನ್ನಿಸ್ತಿದೆ. ಈ ಸಪರೇಷನ್, ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಯಾರ್ಯಾರಿಗಿದೆ ಆ ವ್ಯಕ್ತಿಗೆ ಹಂಗ ಅನ್ನಿಸ್ತಿದೆ, ಇವ್ರೇ ನನಗ್ ಮೋಸ ಮಾಡಿರೋದು, ನಾನ್ ಬಿಟ್ಟು ಹೋಗಕ್ಕೆ ಇವ್ರೇ ಕಾರಣ ಅನ್ನೋ ತರ ನಿಮ್ಮನ್ನ ಬ್ಲೇಮ್ ಮಾಡೋ ಎನರ್ಜಿ ಕಾಣಿಸ್ತಿದೆ. ಪ್ರೀತಿ ಇದೆ, ಬಟ್ ನನ್ನಿಂದೇನು ಅಲ್ಲ ಇವ್ರಿಂದನೇ ಅನ್ನೋದು ಜಾಸ್ತಿ ಇದೆ. ಓಕೆನಾ. ಮಾತಾಡ್ತಿರೋರ್ದು ಅಷ್ಟೇ, ಸ್ವಲ್ಪ ಆರ್ಗ್ಯುಮೆಂಟಿವ್ ಆಗಿ ಹೋಗ್ಬೋದು ನೀವು ಮಾತಾಡೋವಾಗ ಟಾಕ್ಸು. ಹುಷಾರಾಗಿ ಮಾತಾಡಿ ಗೈಸ್, ಅವ್ರ ಎನರ್ಜಿನೇ ಹಂಗಿದೆ. ಸ್ವಲ್ಪ ಬೇರೆಯವ್ರನ್ನ ಯೂಸ್ ಮಾಡ್ಕೊಳ್ಳೋ ಎನರ್ಜಿಲಿ ಇದ್ದಾರೆ, ಬೇರೆಯವ್ರನ್ನ ಯೂಸ್ ಮಾಡ್ಕೊಂಡು ಅವ್ರ ಮುಂದುವರಿಯೋ ಎನರ್ಜಿ, ಆ ತರದ ಎನರ್ಜಿಲಿ ಜಾಸ್ತಿ ಇದ್ದಾರೆ. ವರ್ಕಲ್ಲೂ ಹಂಗೆ ಮಾಡ್ತಾರೆ ಅವರು, ಜಗಳಗಳಿದೆ, ವರ್ಕಲ್ಲೂ ಹಂಗೆ ಮಾಡ್ತಾರೆ. ತುಂಬಾ ಹೆಲ್ತ್ದೇನೋ ಇಶ್ಯೂ ನನ್ಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಓಕೆನಾ. ಅವ್ರು ಕಾಮ್ ಆಗಿ ಪೇಶನ್ಸ್ ಆಗಿದ್ರೆ ಎಲ್ಲ ಆಗುತ್ತೆ, ಬಟ್ ಅವ್ರ ಕಾಮ್ ಮತ್ತೆ ಪೇಶನ್ಸೇ ಇಲ್ಲ ಅವ್ರಿಗೆ. ಹೆಲ್ತ್ ಇಶ್ಯೂಸ್ ಜೋರಾಗಿ ಕಾಣಿಸ್ತಾ ಇದೆ ಏನೋ ಒಂದು. ಅವ್ರಿಗೆ ಏನ್ ನಡೀತಿದೆ, ಏನ್ ಆಗುತ್ತೆ, ಈ ತರ ಮಾಡಿದ್ರೆ ಏನ್ ಮುಂದೆ ಆಗುತ್ತೆ, ಹಿಂದೆ ನಾನು ಏನೇನ್ ತಪ್ಪುಗಳು ಮಾಡಿದ್ದೆ ಅದೆಲ್ಲ ಅವ್ರಿಗೆ ಅನಲೈಸ್ ಮಾಡಕ್ಕೆ ಅಥವಾ ಅದ್ರ ಬಗ್ಗೆ ತಿಳ್ಕೊಳಕ್ಕೆ, ಯೋಚನೆ ಮಾಡಕ್ಕೆ ಅವ್ರಿಗೆ ಶಕ್ತಿನೇ ಇಲ್ಲ. ಆ ಶಕ್ತಿನೇ ಅವ್ರು ಕಳ್ಕೊಬಿಟ್ಟಿದ್ದಾರೆ. ಓಕೆನಾ. ಆ ಶಕ್ತಿನೇ ಅವ್ರು ಕಳ್ಕೊಬಿಟ್ಟಿದ್ದಾರೆ. ತುಂಬಾ ಶೋ ಆಫ್ ಮಾಡೋದ್ ಜಾಸ್ತಿ. ನಾನು ಆಗ್ಲೇ ಹೇಳ್ದಂಗೆ 9 ಆಫ್ ಕಪ್ಸ್ ಎನರ್ಜಿಲಿ ಇದಾರೆ. ಶೋ ಆಫ್ ಮಾಡೋದ್ ಜಾಸ್ತಿ. ನನ್ನ ಲೈಫಲ್ಲಿ ತುಂಬಾ ಸ್ಯಾಟಿಸ್ಫೈಡ್ ಆಗಿದ್ದೀನಿ, ನೀನ್ ಇಲ್ದೇ ಇದ್ರು ಖುಷಿ ಆಗಿದ್ದೀನಿ, ನಾನು ಆರಾಮಾಗಿದ್ದೀನಿ ಅಂತ ಶೋ ಆಫ್ ಮಾಡೋದ್ ಜಾಸ್ತಿ. ಬಟ್ ಇರೋದು 9 ಆಫ್ ಸೋರ್ಸ್ ಎನರ್ಜಿಲಿ. ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಗೈಸ್. ತುಂಬಾ ನಿಮ್ಮಿಂದ ಸೀಕ್ರೆಟ್ಸ್ ಮುಚ್ಚಿಟ್ಟಿದ್ದಾರೆ, ನಿಮ್ನ ಸೀಕ್ರೆಟ್ ಆಗಿ ಪ್ರೀತಿ ಮಾಡ್ತಿದ್ದಾರೆ, ಅವ್ರ ಎಮೋಷನ್ಸ್ ನ ಹೈಡ್ ಮಾಡ್ತಿದ್ದಾರೆ. ನಿಮ್ ಕಡೆ ತುಂಬಾ ಅಟ್ರಾಕ್ಷನ್ ಇದೆ, ಆದ್ರೆ ಸೀಕ್ರೆಟಿವ್, ಏನು ಹೇಳ್ಕೊಳಲ್ಲ. ಅವ್ರು ಸ್ವಲ್ಪ ಅವ್ರ ಇಂಟ್ಯೂಷನ್ಗೆ ಇಂಪಾರ್ಟೆನ್ಸ್ ಕೊಟ್ರೆ ಅವ್ರ ಲೈಫಲ್ಲಿ ಸುಮಾರು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅವ್ರು ಸ್ವಲ್ಪ ಯೋಚನೆ ಮಾಡ್ಬೇಕು. ಬ್ಲಾಕ್ಡ್ ಮೈಂಡ್ ಸೆಟ್ ಏನಿದೆ ಅದರಿಂದ ಆಚೆ ಬಂದು ಅವ್ರು ಸ್ವಲ್ಪ ಯೋಚನೆ ಮಾಡಿದ್ರೆ ಈ ಪ್ರಾಬ್ಲಮ್ಸ್ ಇಂದೆಲ್ಲ ಆಚೆ ಬರ್ತಾರೆ. ಬಟ್ ಅವ್ರ ಆತರ ಯೋಚನೆನೇ ಮಾಡ್ತಿಲ್ಲ, ಸುಮ್ನೆ ಮೇಲ್ಮೇಲೆ ಯೋಚನೆ ಮಾಡ್ತಿದ್ದಾರೆ. ಮತ್ತೆ ಅವ್ರ ಇಂಟ್ಯೂಷನ್ ಏನೇ ಹೇಳಿದ್ರು ಪ್ರೀತಿ ಇದೆ, ಇವ್ರು ಒಳ್ಳೆಯವರು, ಅದೆಲ್ಲ ಅವ್ರ ಮನ್ಸಲ್ಲಿ ಅವ್ರ ಇಂಟ್ಯೂಷನ್ ಅಲ್ಲಿ ಹೇಳಿದ್ರು ಅವ್ರ ಅದನ್ನ ಎಕ್ಸೆಪ್ಟ್ ಮಾಡ್ಕೊತಾ ಇಲ್ಲ. ಬಿಕಾಸ್ ಅವ್ರಿಗೆ ಶೋ ಮಾಡ್ಬೇಕು, ಶೋ ಆಫ್ ಮಾಡ್ಬೇಕಲ್ಲ ನಾನು ಚೆನ್ನಾಗಿದ್ದೀನಿ ಅಂತ. ಸೊ ಅವ್ರ ಇಂಟ್ಯೂಷನ್ ಅವ್ರು ಎಕ್ಸೆಪ್ಟ್ ಮಾಡ್ಕೊತಿಲ್ಲ. ಅವ್ರ ಇಂಟ್ಯೂಷನ್ ಹೇಳ್ತಿದೆ ಇವ್ರೇ ನಿಮ್ಮ ಲೈಫ್ ನ ಪ್ರೀತಿ ಅಂತ, ಬಟ್ ಇವ್ರು ಅದನ್ನ ಎಕ್ಸೆಪ್ಟ್ ಮಾಡ್ಕೊತಾ ಇಲ್ಲ. ಎಕ್ಸೆಪ್ಟ್ ಮಾಡ್ಕೊಂಡ್ರೆ ನೋವು. ನೈಟ್ ಹೊತ್ತು ಅವ್ರಿಗೆ ತುಂಬಾ ಬೇಜಾರು ಅದೇ ಕಾರಣಕ್ಕಾಗೋದು. ನಾನು ಯಾಕೆ ಈ ಕನೆಕ್ಷನ್ ಇಂದ ಆಚೆ ಬರಕ್ ಆಗ್ತಿಲ್ಲ ಅಂತಾನು ಅವ್ರಿಗೆ ಅನ್ಸುತ್ತೆ ಗೈಸ್. ಅವ್ರಿಗೆ ತುಂಬಾ ಜಾಸ್ತಿ ಈಗ ದುಡ್ಡು ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ನಿಮ್ನ ಕಳ್ಕೊಬಿಡ್ತೀನಿ ಅನ್ನೋ ಭಯ ಇದೆ, ಬಟ್ ಕರೆಂಟ್ಲಿ ದುಡ್ಡು ಬಗ್ಗೆ ತುಂಬಾ ಯೋಚನೆಗಳಿದೆ. ಯಾಕಂದ್ರೆ ಅವ್ರು ತುಂಬಾ ಲಾಸ್ ಅಲ್ಲಿ ನಡೀತಾ ಇದ್ದಾರೆ. ಮತ್ತೆ ಅವರು ಕರೆಕ್ಟ್ ಆಗಿ ಅಪ್ರೋಚ್ ಮಾಡ್ಬೇಕು, ಇಲ್ಲ ಅಂದ್ರೆ ನನ್ನ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಅನ್ಕೋತಾ ಇದ್ದಾರೆ ವೆಲ್ತ್ ಬಗ್ಗೆ. ಅವ್ರ ಬಿಸ್ನೆಸ್ ಅಲ್ಲಿ ಅರ್ನ್ ಮಾಡ್ಬೇಕು, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕು. ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ ಗೈಸ್ ಅವ್ರ ಗೆಲ್ಲಕ್ಕೆ. ಆ ಎನರ್ಜಿ ನಂಗೆ ತುಂಬಾ ಬರ್ತಿದೆ. ಅವ್ರ ಏನ್ ಬೇಕಾದ್ರೂ ಮಾಡ್ತಾರೆ ಗೆಲ್ಲಕ್ಕೆ. ಅವ್ರ ಲೈಫಲ್ಲಿ ಮ್ಯಾನಿಪುಲೇಷನ್ ಮಾಡ್ಬೋದು, ಬ್ರೈನ್ ವಾಶ್ ಮಾಡೋವಂಗ್ ಮಾತಾಡ್ಬೋದು, ತುಂಬಾ ಪವರ್, ಅವ್ರ ಪವರ್ನ ಶೋ ಮಾಡ್ಬೋದು.
ನಿಮ್ನ ತುಂಬಾ ಡೀಪ್ ಆಗಿ ಪ್ರೀತಿ ಮಾಡ್ತಾರೆ. ನಿಮ್ಗೆ ಸ್ಟೆಬಿಲಿಟಿ ಕೊಡ್ಬೇಕು, ಕೆರಿಯರ್ ಅಲ್ಲಿ ಸ್ಟೇಬಲ್ ಆಗ್ಬೇಕು, ಸೆಕ್ಯೂರ್ಡ್ ಲೈಫ್ ಲೀಡ್ ಮಾಡ್ಬೇಕು ಅನ್ನೋದು ಅವ್ರಿಗೆ ತುಂಬಾ ಆಸೆ ಇದೆ. ಅವ್ರ ಜೀವನದಲ್ಲಿ ಅಬಂಡೆನ್ಸ್ ಬರ್ಬೇಕು, ಒಳ್ಳೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅನ್ನೋದು ತುಂಬಾ ಜನ ಥಾಟ್ ಅಲ್ಲಿ ಇದೆ. ಮತ್ತೆ ಅವ್ರ ಲೈಫ್ ಸ್ಟೇಬಲ್ ಆಗ್ಬೇಕು, ಸಕ್ಸಸ್ ಸಿಗ್ಬೇಕು, ಹೈ ರ್ಯಾಂಕು, ಕಂಫರ್ಟಬಲ್ ಪೊಸಿಷನ್ ಲೈಫ್ ಅಲ್ಲಿ ಇರ್ಬೇಕು ಅನ್ನೋದು ಅವ್ರಿಗೆ ತುಂಬಾ ಆಸೆ ಇದೆ. ಮತ್ತೆ ಹೆಲ್ತ್ ನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದೆಲ್ಲ ಇದೆ. ಬಟ್ ನಿಮ್ಮೇಲೂ ಪ್ರೀತಿ ಇದೆ, ಆದ್ರೆ ಈ ಟೈಮಲ್ಲಿ ಅವ್ರಿಗೆ ಮನಿ, ಕೆರಿಯರ್, ವೆಲ್ತ್ ಇದ್ರ ಬಗ್ಗೆನೆ ಜಾಸ್ತಿ ಯೋಚನೆ ಇದೆ. ಯಾಕಂದ್ರೆ ಅವ್ರು ಲಾಸ್ ಅಲ್ಲಿ ನಡೀತಾ ಇದ್ದಾರೆ. ಸೊ ಅವ್ರು ತುಂಬಾ ಪ್ರಾಕ್ಟಿಕಲ್ ಆಗಿದ್ದಾರೆ. ಮ್ಯಾನಿಪುಲೇಟ್ ಮಾಡಿ ಅವ್ರ ವರ್ಕ್ ಇರ್ಬೋದು, ಮನೆ ಇರ್ಬೋದು, ನಿಮ್ ಜೊತೆನೆ ಇರ್ಬೋದು, ಸ್ವಲ್ಪ ನೈಸ್ ಆಗಿ ಮಾತಾಡಿ ಅವರು ಅವರ ಸೆಲ್ಫಿಶ್ ಡೀಡ್ಸ್ ಅಥವಾ ಅವರ ಸ್ವಾರ್ಥನ ನೆರವೇರ್ಸ್ಕೋತಾರೆ ಗೈಸ್. ಆ ತರ ಮೈಂಡ್ ಸೆಟ್ ಅಲ್ಲಿ ಇದಾರೆ. ಇಲ್ಲ ಅವ್ರ ಪವರ್ ಉಪಯೋಗಿಸಾದ್ರೂ ಕಂಟ್ರೋಲ್ ತಗೋತಾರೆ ಈ ಕನೆಕ್ಷನ್ ನ, ಅಥವಾ ಅವ್ರ ಜಾಬ್, ಅವ್ರದ್ದು ವರ್ಕ್ ಅಲ್ಲೂ ಹಂಗೆ ಮಾಡ್ತಿದ್ದಾರೆ, ಪರ್ಸನಲ್ ಲೈಫ್ ಅಲ್ಲೂ ಹಂಗೆ ಮಾಡ್ತಿದ್ದಾರೆ. ಮ್ಯಾನಿಪುಲೇಟಿವ್ ಅಂತ ಕಾಣಿಸ್ತಿದಾರೆ ನನ್ಗೆ. ಹಿಂಗೆಲ್ಲ ಶೋ ಆಫ್ ಮಾಡ್ಬಿಟ್ಟು ಅವ್ರ ಪವರ್ ಯೂಸ್ ಮಾಡಿ ಅವ್ರಿಗೇನ್ ಕೆಲಸ ಆಗ್ಬೇಕು ಅದನ್ನ ಮಾಡಿಸ್ಕೋಬೇಕು ಅನ್ನೋ ತರ ಯೋಚನೆ ಮಾಡ್ತಿದ್ದಾರೆ. ಅದನ್ನೇ ಮಾಡ್ತಾನೂ ಇದಾರೆ ಗೈಸ್. ಓಕೆನಾ? ಫೈಲ್ 1 ಪ್ರೀತಿ ಇದೆ, ನಿಮ್ನು ಕಂಟ್ರೋಲ್ ತಗೋಬೇಕು ಅನ್ನೋದು ಅವ್ರಿಗೆ ತುಂಬಾ ಇದೆ. ಡಾಮಿನೇಟಿಂಗ್ ನೇಚರ್ ಪರ್ಸನ್, ಸೋಲಲ್ಲ, ಶೋ ಮಾಡಲ್ಲ, ನೀವೇ ಹೇಳ್ಬೇಕು ಆ ತರ ವ್ಯಕ್ತಿ. ಪ್ಲೀಸ್ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಸನ್ ಕಾರ್ಡ್ ಬಂದಿದೆ ಗೈಸ್. ವಾವ್, ನೀವೇ ಅವರ ಲೈಫ್ ನ ಸೂರ್ಯ ಗೈಸ್. ಓಕೆನಾ? ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಏಸ್ ಆಫ್ ವಾಂಡ್ಸ್. ಓಕೆ, ಪೇಜ್ ಆಫ್ ಸ್ವೋರ್ಡ್ಸ್, ದಿ ವರ್ಲ್ಡ್ ಕಾರ್ಡ್, ಡೆವಿಲ್. ನಾನು ಆಗ್ಲೇ ಏನ್ ಹೇಳ್ದೆ ಗೈಸ್, ತುಂಬಾ ಕಂಟ್ರೋಲ್ ಮಾಡ್ತಾರೆ, ಮ್ಯಾನಿಪುಲೇಟಿವ್ ಮಾಡ್ತಾರೆ, ಈ ರಿಲೇಶನ್ಶಿಪ್ ನ ಕಂಟ್ರೋಲ್ ಅಲ್ಲಿ ತಗೋಬೇಕು ಅನ್ಕೊಂಡಿದ್ದಾರೆ. ಮತ್ತೆ ಅವರ ಸೆಲ್ಫಿಶ್, ಅವರ ಸ್ವಾರ್ಥಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಬಳಸ್ಕೋತಾರೆ, ಪವರ್ ಯೂಸ್ ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ. ಡೆವಿಲ್ ಎನರ್ಜಿ, ಅದೇ ರಿಪಿಟೇಷನ್ ಗೈಸ್, ಇದ್ರದೇ ರಿಪಿಟೇಷನ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ. ನಿಮ್ ಪರ್ಸನ್ ಡೆವಿಲ್ ಎನರ್ಜಿಲಿ ಇದಾರೆ ಅಂದ್ರೆ ನೀವು ಬೇಕು ಅಷ್ಟೇ ಅವ್ರಿಗೆ. ಬೈ ಹುಕ್ ಆರ್ ಕುಕ್ ನಿಮ್ನ ಪಡ್ಕೊಳ್ಳೇಬೇಕು ಅಂತ ಅವ್ರ ಮನ್ಸಲ್ಲಿ ಬಂದಿದೆ. ಏನ್ ಬೇಕಾದ್ರೂ ಮಾಡ್ತಾರೆ ಅದಕ್ಕೆ. ನೈಟ್ ಹೊತ್ತು ನಿದ್ರೆ ಬರ್ತಿಲ್ಲ, ತಲೆ ಮೇಲೆ ನೋಡಿ ಕೈ ಇಟ್ಕೊಂಡು ಕೂತಿದ್ದಾರೆ. ನೈಟ್ ಹೊತ್ತು ಅವ್ರಿಗೆ ಸರಿಯಾಗಿ ನಿದ್ರೆ ಬರ್ತಿಲ್ಲ. 5 ಡೇಟ್ ಆಫ್ ಬರ್ತ್ ಅವ್ರು ಯಾರಾದ್ರೂ ಇರ್ಬೋದು. ನಂಗೆ 5 ಜಾಸ್ತಿ ಕಾಣಿಸ್ತಾ ಇದೆ, 9 ಜಾಸ್ತಿ ಕಾಣಿಸ್ತಿದೆ. ನಿಮ್ ಡೇಟ್ ಆಫ್ ಬರ್ತ್ ಇಬ್ರಲ್ಲಿ ಯಾರ್ದಾದ್ರು ಇರ್ಬೋದು, ಅಥವಾ 9 months ಅಲ್ಲಿ ಏನಾದ್ರು ನಡಿಬೋದು, ಅಥವಾ 9-5 ಅನ್ನೋದು ನಿಮ್ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ಬೋದು ಗೈಸ್. ಆ ನಂಬರ್ಸ್ ನಂಗೆ ತುಂಬಾ ಕಾಣಿಸ್ತಾ ಇದೆ. ಅವರು ನಿಮ್ಮನ್ನ ಫುಲ್ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಈಗ ಇಲ್ಲಿಗೆ ದಾರ ಕಟ್ಬಿಟ್ಟು ಪೊಪೆಟ್ ಆಟ ಆಡಿಸ್ತಾರೆ ಗೊತ್ತಾ, ಹಿಂಗ್ ಕೈ ಮೂವ್ ಮಾಡ್ಕೊಂಡು. ಆ ತರ ಪೊಪೆಟ್ ತರ ನೀವ್ ಅವ್ರ ಲೈಫಲ್ಲಿ ಇರ್ಬೇಕು. ಅವ್ರು ಹೇಳ್ದಂಗೆ ಕೇಳ್ಬೇಕು, ಅಷ್ಟು ನಿಮ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ ಅವ್ರು ಫೀಲ್ ಮಾಡ್ತಿದ್ದಾರೆ ಗೈಸ್. ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ಫಿಸಿಕಲಿ ತುಂಬಾ ಅಟ್ರಾಕ್ಷನ್ ಕಾಣಿಸ್ತಿದೆ ಗೈಸ್. ಅವ್ರು ನೋಡ್ತಿರೋದ್ ನೋಡಿದ್ರೆ ತುಂಬಾ ಫಿಸಿಕಲಿ ಅಟ್ರಾಕ್ಟೆಡ್. ಓಕೆನಾ? ವರ್ಲ್ಡ್ ಕಾರ್ಡು ಅವ್ರದ್ದೊಂದು ಚಿಕ್ಕ ಪ್ರಪಂಚ ಗೈಸ್. ಓಕೆನಾ? ಆ ಚಿಕ್ಕ ಪ್ರಪಂಚದಲ್ಲಿ ನೀವು ಮಾತ್ರ ಇದ್ದೀರಾ, ಯಾರು ಇಲ್ಲ, ನೀವೇ ಅವ್ರಿಗೆ ಪ್ರಪಂಚ. ಓಕೆ, ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು, ನೀವಿದ್ರೆ ಅವ್ರಿಗೆ ತುಂಬಾ ಖುಷಿಯಾಗಿರ್ತಾರೆ ಗೈಸ್, ಅಷ್ಟಂತೂ ಕನ್ಫರ್ಮ್. ನೀವಿದ್ರೆ ತುಂಬಾ ಖುಷಿಯಾಗಿರ್ತಾರೆ, ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು, ನಿಮ್ನ ತುಂಬಾ ಬ್ಯೂಟಿಫುಲ್ ಆಗಿ ನೋಡ್ತಾರೆ. ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಅವ್ರಿಗೆ ತುಂಬಾ ಇಷ್ಟ ಆಗ್ಬೋದು, ನಿಮ್ ಹೇರ್ಸ್ ಅವ್ರಿಗೆ ತುಂಬಾ ಇಷ್ಟ ಆಗ್ಬೋದು. ಓವರ್ ಆಲ್ ನಿಮ್ ಅಪಿಯರೆನ್ಸ್, ಯಾರಿಗಾದ್ರೂ ಕರ್ಲ್ಸ್ ಇದ್ರೆ ಕೂದ್ಲು, ಆತರ ಅವ್ರಿಗೆ ಇಷ್ಟ ಆಗ್ಬೋದು. ಮೇಲ್ ಆರ್ ಫಿಮೇಲ್, ಇದು ಎನರ್ಜೀಸ್ ಅಷ್ಟೇ. ಸೊ ಮೇಲ್ ಆರ್ ಫಿಮೇಲ್ ಆತರ ಅವ್ರಿಗೆ ಇಷ್ಟ ಆಗ್ಬೋದು. ಟೋಟಲಿ ಓವರ್ ಆಲ್ ನಿಮ್ದು ಫಿಸಿಕ್ ಅವ್ರಿಗೆ ತುಂಬಾ ಇಷ್ಟ. ಮತ್ತೆ ನಿಮ್ದು ಇದೊಂದು ಸರ್ಕಲ್ ಆಫ್ ಅಟ್ರಾಕ್ಷನ್ ಇದೆಯಲ್ಲ, ಇದವ್ರನ್ನ ಎಷ್ಟು ಅಟ್ರಾಕ್ಟ್ ಮಾಡುತ್ತೆ ಅಂದ್ರೆ ಅವ್ರಿಗೆ ಅದರಿಂದ ಆಚೆ ಬರಕ್ಕೆ ಆಗಲ್ಲ. ಆ ತರ ಇದೆ ನಿಮ್ದು ಆರ. ನಿಮ್ ಸ್ಮೈಲ್ ತುಂಬಾ ಇಷ್ಟ ಆಗುತ್ತೆ ಅವರಿಗೆ.
ನೀವು ತುಂಬಾ ಓದ್ತೀರಾ ಅನ್ಸುತ್ತೆ. ಸುಮಾರು ಜನ ಓದಿದ್ದೀರಾ ಅಥವಾ ಓದಿಲ್ಲ ಅಂದ್ರೂ ನೀವು ಆ ಪೇಪರ್ ಅಥವಾ ಬುಕ್ ಓದೋ ಹಾಬಿ ಇಟ್ಕೊಂಡಿರ್ಬೋದು ನೀವು ಜಾಸ್ತಿ. ಆ ತರ ವ್ಯಕ್ತಿ ಇರ್ಬೋದು, ಅದವ್ರಿಗೆ ತುಂಬಾ ಇಷ್ಟ. ಅಂಡ್ ನಿಮ್ಗೆ ಏನಾದ್ರೂ ಮೆಸೇಜ್ ಕಳಿಸ್ಬೇಕು, ನಿಮ್ಗೆ ಏನಾದ್ರು ಕಾಲ್ ಮಾಡ್ಬೇಕು ಅಂತ ಅವ್ರಿಗೆ ತುಂಬಾ ಅನ್ಸುತ್ತೆ. ಬಟ್ ನಿಮ್ ನೋಡಿದಾಗ ನಿಮ್ ಫಿಸಿಕಲ್ ಅಪಿಯರೆನ್ಸ್ ನೀವು ಅವ್ರಿಗಿಂತ ಸ್ಟ್ಯಾಂಡರ್ಡ್ ಅಂತ ಅನ್ನಿಸ್ಬಿಡ್ತೀರಾ. ನೋಡಿ, ಹೈ ಪ್ರಿಸ್ಟೆಸ್ ಇದೆ, ತುಂಬಾ ಸೀಕ್ರೆಟ್ಸ್ ಮುಚ್ಚಿಟ್ಟಿರೋದ್ರಿಂದ ನಿಮ್ ಹತ್ರ ಬರಕ್ಕೆ, ನಿಮ್ಗೆ ಎಲ್ಲಾ ಅವ್ರ ಫೀಲಿಂಗ್ಸ್ ಹೇಳ್ಕೊಳಕ್ ಭಯ ಪಡ್ತಾರೆ ಗೈಸ್. ಅವ್ರಿಗೆ ಅನ್ಸುತ್ತೆ ಲೆಟರ್ ಆದ್ರೂ ಬರ್ದ್ಬಿಡೋಣ, ಯಾಕಂದ್ರೆ ಡೈರೆಕ್ಟ್ ಆಗಿ ಹೋಗಕ್ ನಂಗೆ ಧೈರ್ಯ ಇಲ್ಲ ಅಂತ ಸುಮಾರು ಜನಕ್ಕೆ ಅನ್ಸಿದೆ, ಅಥವಾ ಮೆಸೇಜ್ ಮಾಡ್ಬಿಡೋಣ ಅಂತ. ನೋಡಿ, 2 ಪಕ್ಷಿಗಳಿದೆ. ಸಂದೇಶ ಕಳ್ಸೋ ಸಂದೇಶದ ತರ ಏನಾದ್ರೂ ನಿಮ್ಗೆ ಮೆಸೇಜ್ ಕಳ್ಸೋ ತರ ಕಾಣಿಸ್ತಿದೆ. ಯಾಕಂದ್ರೆ ಅವ್ರಿಗೆ ನಿಮ್ ಮುಂದೆ ನಿಂತ್ಕೊಂಡು ಧೈರ್ಯವಾಗಿ ಮಾತಾಡೋವಷ್ಟು ಧೈರ್ಯ ಇಲ್ಲ. ಓಕೆನಾ? ನೀವು ನಿಮ್ ಲೈಫಲ್ಲಿ ತುಂಬಾ ರಿಸ್ಕ್ ತಗೊಂಡಿದ್ದೀರಾ. ನಿಮ್ ಲೈಫಲ್ಲಿ ತುಂಬಾ ರಿಸ್ಕ್ ಅಲ್ಲಿ ನೀವು ಮೇಲ್ ಬಂದಿದ್ದೀರಾ. ನೀವು ಇನ್ನೂ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ತುಂಬಾ ರಿಸ್ಕ್ ಟೇಕಿಂಗು. ನೀವು ಇನ್ನೇನು ನಿಮ್ಮ ಸಕ್ಸಸ್ ನ ರೀಚ್ ಆಗ್ತೀರಾ ಅಂತ ಅವ್ರಿಗೆ ಅನ್ಸ್ತಿದೆ. ಮತ್ತೆ ನೀವು ತುಂಬಾ ನಾಲೆಡ್ಜಬಲ್ ಪರ್ಸನ್ ಅಂತ ಅವ್ರಿಗೆ ಅನ್ಸಿದೆ. ಓಕೆನಾ? ಅವ್ರು ತುಂಬಾ ಓವರ್ ಥಿಂಕಿಂಗ್ ಮಾಡ್ತಿದ್ದಾರೆ ಗೈಸ್. ನಿಮ್ ಬಗ್ಗೆನೇ ಯೋಚನೆ, ನಿಮ್ ಬಗ್ಗೆನೇ 24/7 ಯೋಚನೆ. ನಾನು ಆಗ್ಲೇ ಹೇಳ್ದೆ, ಡೆವಿಲ್ ಕಾರ್ಡ್ ಬಂದಿದೆ. ಮಿಸ್ಸಿಂಗ್ ಎನರ್ಜಿ ಮತ್ತೆ ರೊಮ್ಯಾಂಟಿಕ್ ಫೀಲಿಂಗ್ಸು, ಪ್ರೀತಿ, ಅದೆಲ್ಲದಕ್ಕೂ ಏನೂ ಕೊರತೆ ಇಲ್ಲ. ಪೈಲ್ 1% ಅಷ್ಟು ಇಷ್ಟಪಡ್ತಾರೆ. ಯಾಕೆ ಬಿಟ್ಟು ಹೋದ್ರು ಅಂತ ಗೊತ್ತಿಲ್ಲ. ಆಕ್ಚುಲಿ ಅವರ ಸೆಲ್ಫಿಶ್ ಡೀಡ್ಸ್ಗೋಸ್ಕರ ಬಿಟ್ಟು ಹೋಗಿದ್ದಾರೆ ಅಷ್ಟೆ. ಅವರ ಸೆಲ್ಫಿಶ್ ಆಕ್ಟ್ ಅಥವಾ ಅವರ ಸೆಲ್ಫಿಶ್ನೆಸ್ಗೋಸ್ಕರ, ಅವರ ಸ್ವಾರ್ಥಕ್ಕೋಸ್ಕರ ಬಿಟ್ಟು ಹೋಗಿದ್ದಾರೆ. ಅವ್ರಿಗೆ ಅವ್ರ ಲೈಫಲ್ಲಿ ಏನೋ ಒಳ್ಳೇದಾಗ್ಬೇಕಿತ್ತು, ಸೊ ನಿಮ್ನ ಬಿಟ್ಟಿದ್ದಾರೆ ಅಷ್ಟೇ. ಅಷ್ಟ್ ಬಿಟ್ರೆ ಇನ್ನೇನು ನಂಗೆ ರೀಸನ್ ಕಾಣಿಸ್ತಾ ಇಲ್ಲ. ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ ಗೈಸ್. ಗಂಟ್ ಕಟ್ಕೊಂಡಿದೆ ನೋಡಿ ಅವ್ರ ಥಾಟ್ಸ್. ತುಂಬಾ ಓವರ್ ಥಿಂಕ್, ಕಣ್ಮುಚ್ಕೊಂಡಿದ್ದಾರೆ. ನಿಮ್ಗೆ ಕಣ್ ಕೊಟ್ಟಿ ಅಥವಾ ನಿಮ್ ಮುಂದೆ ಕುತ್ಕೊಂಡು ಐ ಟು ಐ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾತಾಡಕ್ ಆಗಲ್ಲ ಅವ್ರಿಗೆ. ನಾನು ಅದೇ ಪದೇ ಪದೇ ಹೇಳ್ತಾ ಇದ್ದೀನಿ, ನಿಮ್ಗೆ ಐ ಟು ಐ ಕಾಂಟ್ಯಾಕ್ಟ್ ಮಾಡಿ ಮಾತಾಡಕ್ ಆಗಲ್ಲ. ನೀವು ಬೇರೆ ಕಡೆ ನೋಡ್ತಿದ್ದಾಗ ಮಾಡ್ತಿದ್ದಾಗ ನಿಮ್ನ ಅಬ್ಸರ್ವ್ ಮಾಡ್ತಾರೆ, ನಿಮ್ನ ನೋಡ್ಕೊಬಿಡ್ತಾರೆ. ಬಟ್ ಐ ಕಾಂಟ್ಯಾಕ್ಟ್ ಅವ್ರು ಒಂದ್ ಕ್ಷಣ ಕೊಟ್ರು ಅಬ್ಸರ್ವ್ ಮಾಡಿ, ಅವ್ರ ಫೀಲಿಂಗ್ಸ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸನ್ ಕಾರ್ಡ್ ಇದೆ ಗೈಸ್. ತುಂಬಾ ಖುಷಿಯಾಗಿದ್ದಾರೆ, ತುಂಬಾ ಖುಷಿಯಾಗಿರ್ತಾರೆ ನೀವಿದ್ರೆ ಮಾತ್ರ. ನೀವ್ ಅವ್ರ ಸೂರ್ಯ ಇದ್ದಂಗೆ. ನಿಮ್ ಎನರ್ಜಿ ಸಿಕ್ಕಿದ್ರೆ ಮಾತ್ರ ಅವ್ರು ಖುಷಿಯಾಗಿರ್ತಾರೆ ಗೈಸ್. ನಿಮ್ಮ ಎನರ್ಜಿ ಬೇಕೀಗ ಅವ್ರಿಗೆ ಕರೆಂಟ್ಲಿ. ಓಕೆನಾ? ನಿಮ್ ಎನರ್ಜಿ ಸಿಕ್ಕಿದ್ರೆ ಅವ್ರು ನೋಡಿ ಎಷ್ಟು ಹ್ಯಾಪಿ ಆಗಿದ್ದಾರೆ. ಮತ್ತೆ ರಿಯಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಈ ಕಾರ್ಡ್ಗೊಂದು ಅರ್ಥ ಸಿಗುತ್ತೆ ನೀವು ಅವ್ರ ಲೈಫ್ ಬಂದ್ರೆ. ಅವ್ರ ಏನ್ ಶೋ ಮಾಡ್ತಿದಾರೆ ಅದಕ್ಕೊಂದು ಅರ್ಥ ಸಿಗುತ್ತೆ ನೀವು ರಿಯಲ್ ಆಗಿ ಅವ್ರ ಲೈಫ್ ಬಂದ್ರೆ ಗೈಸ್. ಅದನ್ನೇ ಅವ್ರು ಅನ್ಕೋತಾ ಇರೋದು. ಓಕೆನಾ? ಹೇಳ್ಕೊಳ್ತಾರೆ ಸುಮಾರು ಜನ ಅನ್ಸುತ್ತೆ, ಯಾಕಂದ್ರೆ ಮೆಸೇಜ್ ಮಾಡೋ ತರ ಕಾಣಿಸ್ತಾ ಇದೆ. ಡೈರೆಕ್ಟ್ ಆಗಿ ಮೀಟ್ ಮಾಡದೆ ಹೋದ್ರು ಮೆಸೇಜ್ ಅಥವಾ ಲೆಟರ್, ಕಾಲು ಮಾಡಲ್ಲ, ಮೆಸೇಜ್, ಒಟ್ನಲ್ಲಿ ರೈಟಿಂಗ್ ಮೆಸೇಜ್, ಆತರ ಗ್ರೀಟಿಂಗ್ ಕಾರ್ಡ್ ಕಳಿಸ್ಬೋದು. ಏನೋ ಒಂದು ಆತರದ್ದು ಚಿಕ್ಕದಾಗಿ ನಿಮ್ ಕಡೆ ಆಕ್ಷನ್ ತಗೋತಾರೆ ಗೈಸ್, ಮಾಡ್ತಾರೆ. ಕರೆಕ್ಟ್ಲಿ ತುಂಬಾ ಅವ್ರು ನಿಮ್ ಜೊತೆ ಕಮ್ಯುನಿಕೇಟ್ ಮಾಡಿದ್ರು ತುಂಬಾ ಸೀಕ್ರೆಟ್ಸ್ ಮೇಂಟೈನ್ ಮಾಡ್ತಾರೆ. ಎಲ್ಲಾನು ಶೇರ್ ಮಾಡಲ್ಲ. ಅವ್ರ ಲೈಫಲ್ಲಿ ಏನೇನ್ ನಡೀತಿದೆ ಎಲ್ಲಾನು ಶೇರ್ ಮಾಡಲ್ಲ. ಸೀಕ್ರೆಟ್ಸ್ ಅಂತೂ ಇಟ್ಕೋತಾರೆ. ವೆರಿ ರೊಮ್ಯಾಂಟಿಕ್ ಫೀಲಿಂಗ್ಸ್ ಅಂತೂ ತುಂಬಾ ಪ್ಯಾಷನೇಟ್ ಎನರ್ಜಿ. ಒಟ್ನಲ್ಲಿ ನೀವ್ ಅವ್ರ ಕಂಟ್ರೋಲ್ ಇರ್ಬೇಕನ್ನೋದು ತುಂಬಾ ಬರ್ತಿದೆ ಗೈಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್. ನೋಡಿ, ಅವ್ರನ್ನ ಅವರು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ ಅವ್ರಿಗೆ. ನಾನು ಹೇಳಿದ್ನಲ್ಲ, ಮಾಡಿದ್ರು ಚಿಕ್ಕದಾಗಿ ಗೆಸ್ಚರ್ ಮಾಡ್ತಾರಷ್ಟೇ. ಅವ್ರನ್ನ ಅವ್ರು ಕಂಪ್ಲೀಟ್ ಆಗಿ ಎಕ್ಸ್ಪ್ರೆಸ್ ಮಾಡಲ್ಲ. ಇಫ್ ಐ ಕುಡ್ ಗೋ ಬ್ಯಾಕ್ ಇನ್ ಟೈಮ್ ಐ ವುಡ್ ಹ್ಯಾಂಡಲ್ ಅಸ್ ಡಿಫ್ರೆಂಟ್ಲಿ. ಅವ್ರೇನಾದ್ರೂ ಹಿಂದಿನ ಟೈಮ್ಗೆ ಹೋಗಕ್ಕಾದ್ರೆ
ಈ ಸಿಚುವೇಶನ್ ನ ಬೇರೆ ತರ ಹ್ಯಾಂಡಲ್ ಮಾಡ್ತಿದ್ರು ಅಂತ. ಅಂದ್ರೆ ನಿಮ್ನೆ ಚೂಸ್ ಮಾಡ್ತಿದ್ರು ಅನ್ಸುತ್ತೆ, ನಿಮ್ನೆ ಮದ್ವೆ ಆಗ್ತಿದ್ರು ಅನ್ಸುತ್ತೆ. ಎಮೋಷನ್ಸ್ ಓವರ್ವೆಲ್ಮ್ ಮೀ. ಏನ್ ನಿಮ್ ಮೇಲೆ ಎಮೋಷನ್ಸ್ ಇದೆ ಅದನ್ನ ಇವ್ರು ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಿಲ್ಲ, ಆ ಎಮೋಷನ್ಸ್ ನ ಅವ್ರು ಗೈಸ್, ನಿಮ್ ವ್ಯಕ್ತಿ. ಐ ಕಾಂಟ್ ಟೇಕ್ ಇಟ್ ಎನಿಮೋರ್. ಅವ್ರಿಗೆ ಈಗ ಏನ್ ಸಪರೇಷನ್ ಇದೆ, ಈಗ ಏನ್ ಕಮ್ಯುನಿಕೇಶನ್ ಇಲ್ಲ, ಇದ್ರೂ ಕಡಿಮೆ ಇದೆ, ಅದು ಅವ್ರಿಗೆ ಇಷ್ಟ ಆಗ್ತಿಲ್ಲ ಗೈಸ್. ಅದು ಅವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ. ಯು ಆರ್ ರೈಟ್. ನೀವೇನೋ ಹೇಳಿದೀರಾ ಅವ್ರಿಗೆ ಮುಂಚೆ, ಅದ್ ನಿಜ ಅಂತ ಈಗ ಅವ್ರಿಗೆ ಅನ್ನಿಸ್ತಿದೆ. ನೀವೇನ್ ಹೇಳಿದೀರಾ ಅದ್ ಸತ್ಯ ಅಂತ ಅವ್ರಿಗೆ ಈಗ ಅನ್ನಿಸ್ತಿದೆ ಗೈಸ್. ಆಗ ಒಪ್ಕೊಂಡಿರಲ್ಲ, ಬಟ್ ಈಗ ಅವ್ರಿಗೆ ಹಂಗ ಅನ್ಸ್ತಿದೆ ಗೈಸ್. ಹೊಸಾದ ಕ್ಯೂಟ್ ಕಾರ್ಡ್ ಬಂದಿದೆ, ವಿಚಸ್ ಟ್ಯಾರೋಟ್ ಅಂತ. ಇಲ್ಲಿ ಅದ್ರಿಂದ ನೋಡ್ತೀನಿ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ವ್ಯಕ್ತಿಯ ಥಾಟ್ಸ್. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ದಿ ಹೈ ಪ್ರಿಸ್ಟೆಸ್, ಮತ್ತೆ ಹೈ ಪ್ರೀಸ್ಟ್ ಬಂದಿದೆ ಗೈಸ್. ದಿ ಹೈ ಪ್ರೀಸ್ಟ್ ಅಂತ, ಓಕೆನಾ? ಕೀ ಕಾಣಿಸ್ತಾ ಇದೆ ಇಲ್ಲಿ. ಕೀ ಕಾಣಿಸ್ತಿದ್ಯಾ ನಿಮ್ಗೆ? ನೋಡಿ, 2 ಕೀ ಇದೆ. ಒಂದು ಚಂದ್ರ, ಒಂದು ಸೂರ್ಯ, 2 ಕೀ ಇದೆ. ಅವರು ಸೊಸೈಟಿಗೆ ಎದುರ್ತಾ ಇದಾರೆ ಗೈಸ್. ನಿಮ್ ಹತ್ರ ಬರಕ್ಕೆ ಸೊಸೈಟಿಯಿಂದ ಪ್ರಾಬ್ಲಮ್ ಇದೆ ಅವ್ರಿಗೆ, ಓಕೆನಾ? ಯಾರೋ ಗುರುಗಳನ್ನ ನಂಬೋದವ್ರು, ಅಥವಾ ಅವ್ರ ಮನೇಲಿ ಯಾರಾದ್ರೂ ಫಾದರ್ ಫಿಗರ್ ವ್ಯಕ್ತಿ ಇರ್ಬೋದು, ಅವ್ರಿಗಿಂತ ದೊಡ್ಡವ್ರು ಇರ್ಬೋದು, ಅವ್ರ ಮಾತನ್ನ ಕೇಳ್ತಾ ಇದಾರೆ. ಸೊ ಅವ್ರು ನಿಮ್ ಕಡೆ ಬರಕ್ ಆಗ್ತಿಲ್ಲ, ಲಾಕ್ ಮಾಡ್ಕೊಂಡಿದ್ದಾರೆ. ಆ ಬೀಗದ ಕೈ, ಆ ಬೀಗದ ಕೀ ಅವ್ರ ಹತ್ರನೇ ಇದೆ, ಆದ್ರೆ ಅವ್ರು ಅದನ್ನ ತಗೊಂಡೋಗಿ ಯಾರೋ ಒಬ್ರು ಎಲ್ಡರ್ ವ್ಯಕ್ತಿಗ್ ಸರೆಂಡರ್ ಮಾಡಿದ್ದಾರೆ, ಅಥವಾ ಅದು ಸೊಸೈಟಿ ಆಗಿರ್ಬೋದು. ಸೊ ಸೊಸೈಟಿಗೆ ಸರೆಂಡರ್ ಆಗಿದ್ದಾರೆ ಗೈಸ್. ಅದಕ್ಕೆ ನಿಮ್ ಹತ್ರ ಅವ್ರಿಗೆ ಬರಕ್ ಆಗ್ತಿಲ್ಲ. ಏಸ್ ಆಫ್ ಕಪ್ಸ್, ನಿಮ್ಮ ಕನೆಕ್ಷನ್ ಅಲ್ಲಿ ಹೊಸ ಸ್ಟಾರ್ಟ್ ಬೇಕು ಅವ್ರಿಗೆ. ಅವ್ರ ಎಮೋಷನ್ಸ್ ನೋಡಿ ಓವರ್ಫ್ಲೋ ಆಗ್ತಿದೆ. ಇಲ್ಲಿ ನೋಡಿ, ಸುರಿತಾ ಇದೆ ನೀರು, ಓವರ್ಫ್ಲೋ ಆಗ್ತಿದೆ. ಅವ್ರಿಗೆ ಈ ಕನೆಕ್ಷನ್ ಅಲ್ಲಿ ಹೊಸ ಸ್ಟಾರ್ಟ್ ಬೇಕು. ಹಿಂದಿಂದೆಲ್ಲ ಮರ್ತು ಫ್ರೆಶ್ ಸ್ಟಾರ್ಟ್ ಮಾಡೋಣ ಅನ್ಕೋತಾ ಇದ್ದಾರೆ. 3 ಆಫ್ ವಾಂಡ್ಸ್. ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು ಸುಮಾರು ಜನಕ್ಕೆ. ಥರ್ಡ್ ಪಾರ್ಟಿ ಅಂದ್ರೆ ರೊಮ್ಯಾಂಟಿಕ್ ಪಾರ್ಟ್ನರ್ ಏನ್ ಆಗ್ಬೇಕಾಗಿಲ್ಲ. ಫ್ಯಾಮಿಲಿ, ಅಥವಾ ನಾನು ಹೇಳಿದ್ನಲ್ಲ, ಒಬ್ರು ಎಲ್ಡರ್ಲಿ ಫಾದರ್ ಫಿಗರ್ ಇರ್ಬೋದು, ಅವ್ರಿಗಿಂತ ಎಲ್ಡರ್ ಒಬ್ರು ಅವ್ರ ಮನೇಲಿ ಇರ್ಬೋದು, ಅಥವಾ ಗುರುಗಳಿರ್ಬೋದು. ಸೊ ಅವರಿಂದ ಇದು ಸ್ವಲ್ಪ ಕನೆಕ್ಷನ್ನು ಎಲ್ಲಿದೆ ಅಲ್ಲೇ ನಿಂತಿದೆ. ಎಷ್ಟೇ ಎಮೋಷನ್ಸ್ ಇದ್ರು, ಸಮಾಜ ಏನಾದ್ರೂ ಇರ್ಬೋದು, ಒಟ್ನಲ್ಲಿ ಥರ್ಡ್ ಪಾರ್ಟಿ ನಿಮ್ಮಿಬ್ಬರ ಕನೆಕ್ಷನ್ ಅಲ್ಲಿ ಎದ್ದು ಕಾಣಿಸ್ತಾ ಇದೆ ಗೈಸ್, ಓಕೆನಾ? ಅದಕ್ಕೆ ಅವರು ಫುಲ್ಲಿ ನಿಮ್ಮ ಹತ್ರ ಓಪನ್ ಅಪ್ ಆಗ್ತಾ ಇಲ್ಲ. 2 ಆಫ್ ಕಪ್ಸ್. ನಿಮ್ಗೆ ಪ್ರೀತಿ ಕೊಡ್ಬೇಕು, ನೀವೇನ್ ಕೊಟ್ಟಿದ್ದೀರಾ ಅವರು ಅದನ್ನ ಕೊಡ್ಬೇಕು, ಶೇರ್ ಮಾಡ್ಕೋಬೇಕು ನಿಮ್ಮಿಬ್ರು ಎನರ್ಜಿನ. ಅವ್ರದ್ದೇನೇ ಫೀಲಿಂಗ್ಸ್ ಇದ್ರು ನಿಮ್ಗೆ ಹೇಳ್ಬೇಕು. ಅದೆಲ್ಲ ತುಂಬಾ ಅನ್ಸುತ್ತೆ, ಬಟ್ ಮನ್ಸಲ್ಲೇ ಇಟ್ಕೊಂಡಿದ್ದಾರೆ, ಯೋಚನೆ ಮಾಡ್ತಿದ್ದಾರೆ, ಕರೆಕ್ಟ್ ಟೈಮ್ಗೋಸ್ಕರ ಕಾಯ್ತಾ ಇದ್ದಾರೆ ನಿಮ್ ಹತ್ರ ಬರಕ್ಕೆ ಗೈಸ್. ಏಸ್ ಆಫ್ ವಾಂಡ್ಸ್, ನ್ಯೂ ಬಿಗಿನಿಂಗ್. 2 ಕಾರ್ಡ್ ನ್ಯೂ ಬಿಗಿನಿಂಗ್ ಬಂದಿದೆ ಗೈಸ್. ಅವ್ರಿಗೆ ನ್ಯೂ ಬಿಗಿನಿಂಗ್ ಬೇಕು. ನಿಮ್ಗೆ ಯಾರಿಗಾದ್ರೂ ರೀಸೆಂಟ್ ಆಗಿ ಬಟರ್ಫ್ಲೈಸ್ ಕಾಣಿಸ್ತಿರ್ಬೋದು ಸುಮಾರು ಜನಕ್ಕೆ. ನ್ಯೂ ಬಿಗಿನಿಂಗ್ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಹೊಸ ಸನ್ರೈಸ್ ಆಗ್ಬೇಕು ಅವ್ರ ಲೈಫ್ ಅಲ್ಲಿ, ಚಿಗುರ್ಬೇಕು. ಗಿಡ ಅಂತ ಅನ್ಕೊಂಡ್ರೆ ನಿಮ್ ಕನೆಕ್ಷನ್ ಅದ್ ಚಿಗುರ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ ಗೈಸ್. ವಾವ್. ಅವ್ರಿಗೆ ಹಳೆದೆಲ್ಲ ಬಿಟ್ಟು ಹೊಸದಾಗಿ ಕನೆಕ್ಷನ್ ಶುರು ಮಾಡ್ಬೇಕು ಅನ್ನೋದೇ ಬರ್ತಾ ಇದೆ. ಯಾಕಂದ್ರೆ ಅವರು ಸ್ವಲ್ಪ ಮೋಸ ಮಾಡಿರೋ ತರ ನಡ್ಕೊಂಡಿದ್ದಾರೆ, ಸೆಲ್ಫಿಶ್ ಆಗಿ ಆಕ್ಟ್ ಮಾಡಿದ್ದಾರೆ. ಅದನ್ನೆಲ್ಲ ಬಿಟ್ಟು ಹೊಸದಾಗಿ ಲೈಫ್ ಲೀಡ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಟೆಂಪರೆನ್ಸ್. ಅವ್ರ ಎನರ್ಜಿನ ನಿಮ್ಗೆ ಕಂಪ್ಲೀಟ್ ಆಗಿ ಶೇರ್ ಮಾಡ್ಬೇಕು ಅಂತ ಅವ್ರಿಗೆ ತುಂಬಾ ಅನ್ಸಿದೆ. ನೀವ್ ಅವ್ರ ಲೈಫ್ ನ ರೈನ್ಬೋ ಅಂದ್ರೆ ಕಾಮನಬಿಲ್ಲು ಆ ತರ, ಸನ್ರೈಸ್ ಆ ತರ. ಮತ್ತೆ ನೀವು ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ ನೋಡಕ್ಕೆ ಗೈಸ್. ಅವ್ರ ಕಣ್ಣಿಗಂತೂ ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ. ಕರ್ಲ್ಸ್ ಶಾರ್ಟ್ ಹೇರ್ ಇರ್ಬೋದು ಸ್ವಲ್ಪ ಜನಕ್ಕೆ. ಒಟ್ನಲ್ಲಿ ನಿಮ್ನ ತುಂಬಾ ಪ್ರೀತಿ ಮಾಡ್ತಾರೆ. ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಇಷ್ಟ ಅವ್ರಿಗೆ. ಬ್ಲೂ ಆರ್ ವೈಟ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ. ತುಂಬಾ ಎಮೋಷನಲ್ ಫೀಲಿಂಗ್ಸ್ ಕಾಣಿಸ್ತಿದೆ. ಪರ್ಪಲ್ ಕಲರ್ ನಿಮ್ಗೆ ಅಥವಾ ಅವ್ರಿಗೆ ಯಾರಿಗಾದ್ರೂ ಫೇವ್ರೇಟ್ ಆಗಿರ್ಬೋದು. ಕಾಮನ ಬಿಲ್ಲು ತರ ನೀವು ಅವ್ರ ಲೈಫಿನ ಸೂರ್ಯ ನೀವೇ. ಸ್ಟಾರ್ ಕಾರ್ಡ್ ಬಂದಿಲ್ಲ,
ಸೂರ್ಯ ಡಬಲ್ ಸರಿ ಸೂರ್ಯ ಬಂದಿದೆ, ಮತ್ತೆ ಇಲ್ಲೂ ನೋಡಿ ಸೂರ್ಯ ಕಾಮನ ಬಿಲ್ಲು ಬಂದಿದೆ. ಸೊ ನೀವ್ ಎಷ್ಟು ಇಂಪಾರ್ಟೆಂಟ್ ಅವ್ರಿಗೆ ಅಂತ ನಿಮ್ಗೆ ಗೊತ್ತಾಯ್ತಾ ಗೈಸ್? ಯಾರೋ ಇವ್ರ ಕಂಟ್ರೋಲ್ ಅಲ್ಲಿ ಅವ್ರು ಇದಾರೆ. ಯಾರೋ ಗುರುಗಳಿರ್ಬೋದು, ಅವ್ರ ಧರ್ಮ ಗುರುಗಳಿರ್ಬೋದು, ಅವ್ರ ಫಾದರ್ ಇರ್ಬೋದು, ಫಾದರ್ ಫಿಗರ್, ಅಥವಾ ಓವರ್ ಆಲ್ ಸೊಸೈಟಿ ಇರ್ಬೋದು, ಅದ್ರ ಕಂಟ್ರೋಲ್ ಅಲ್ಲಿ ಅವ್ರು ಇದಾರೆ. ಓಕೆನಾ? ಅವ್ರು ಹೇಳ್ದಂಗ್ ಕೇಳ್ತಾ ಇದಾರೆ. ಇಷ್ಟೆಲ್ಲ ಫೀಲಿಂಗ್ಸ್ ಇದ್ರು ನಿಮ್ನ ಕಂಟ್ರೋಲ್ ತಗೋಬೇಕು, ನಿಮ್ಗೆ ಅವ್ರ ಫೀಲಿಂಗ್ಸ್ ಹೇಳ್ಕೋಬೇಕು, ಎಮೋಷನ್ಸ್ ಹೇಳ್ಕೋಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ಬಟ್ ಅಷ್ಟೆಲ್ಲ ಹೇಳ್ಕೊಳಲ್ಲ. ಚಿಕ್ಕದಾಗ ಒಂದ್ ಮೆಸೇಜ್ ಮಾಡ್ಬೋದು, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅಂತ ಅಷ್ಟೇ. ಏನೂ ಹೇಳ್ಕೊಳಲ್ಲ ಗೈಸ್. ಮನ್ಸಲ್ಲಿ ಇಷ್ಟೆಲ್ಲ ನಡೀತಾ ಇದೆ, ಕರೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಐ ಕಾಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು. ನಾನು ಆಗ್ಲೇ ಹೇಳಿದ್ನೆಲ್ಲ, ಗಂಟಾಗಿದೆ ಥಾಟ್ಸ್ ಅಂತ. ನಿಮ್ಮನ್ನ ನೆನ್ಸ್ಕೊಂಡು ಸ್ಟಕ್ ಆಗಿದ್ದಾರೆ ಗೈಸ್. ತುಂಬಾ ಮಿಸ್ ಮಾಡ್ಕೋತಾರೆ. ನಿಮ್ಮೇಲಿನ ಪ್ರೀತಿ ದಿನೇ ದಿನೇ ಹೆಚ್ಚತಾನೆ ಇರುತ್ತೆ. ಅವ್ರಿಗೆ ಜಾಸ್ತಿನೇ ಆಗ್ತಿದೆ ನಿಮ್ಮೇಲಿನ ಪ್ರೀತಿ. ಅವ್ರು ಹೇಳ್ತಿದ್ದಾರೆ, ಥರ್ಡ್ ಪಾರ್ಟಿ ಯಾರೇ ಇರ್ಬೋದು, ಅವ್ರು ನಿಮ್ಮನ್ನ ಮಾತ್ರ ಪ್ರೀತಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯೂನಿವರ್ಸೇ ನಿಮ್ಮಿಬ್ರನ್ನ ಜೊತೆಲಿ ಇರಿಸ್ತಾ ಇದೆ ಅಂತ ಅವ್ರಿಗೆ ಅನ್ಸಿದೆ. ಅವರು ನಿಮ್ಮನ್ನ ಬೇರೆ ಎಲ್ಲದಕ್ಕಿಂತ ಜಾಸ್ತಿ ಪ್ರೀತಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಈಗ. ಆಗ ಸೆಲ್ಫಿಶ್ ಆಗಿ ಬಿಟ್ಟು ಹೋಗಿದ್ರು ಅನ್ಸುತ್ತೆ, ಬಟ್ ಈಗ ನಿಮ್ ಬೆಲೆ ಗೊತ್ತಾಗಿದೆ. ಸೊ ಎಲ್ಲದಕ್ಕಿಂತ ನೀವ್ ಇಂಪಾರ್ಟೆಂಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ ಗೈಸ್. ಯೂನಿವರ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ಇದೆ ನೋಡೋಣ. ಬಿಲೀವ್ ಇನ್ ವಾಟ್ ಯು ಪ್ರೇಡ್ ಫಾರ್. ನೀವ್ ಏನ್ ಪ್ರೇ ಮಾಡ್ಕೊಂಡಿದೀರಾ ಅದ್ರಲ್ಲಿ ನಂಬಿಕೆ ಇಡಿ, ಖಂಡಿತ ಅದ್ ನಿಮ್ಗೆ ಸಿಗುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಗೈಸ್. ನಿಮ್ಮಲ್ಲಿ ಏನ್ ಇಷ್ಟ ಅವ್ರಿಗೆ, ಏನ್ನ ಈ ಸಮಯದಲ್ಲಿ ಮಿಸ್ ಮಾಡ್ಕೋತಿದಾರೆ ನೋಡೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ತುಂಬಾ ಕಾರ್ಡ್ಸ್ ಬಿದೋಗ್ತಾ ಇದೆ ಗೈಸ್, ಅಂದ್ರೆ ಅವ್ರದ್ದು ಎನರ್ಜಿ ಜಾಸ್ತಿ ಇದೆ ನಿಮ್ ಕಡೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಅವ್ರ ಕಡೆಯಿಂದ ಏನ್ ಮೆಸೇಜಸ್ ಇದೆ, ಏನ್ ಇಷ್ಟಪಡ್ತಾರೆ. ಇಟ್ ವುಡ್ ಬಿ ಗ್ರೇಟ್ ಫನ್ ಟು ಗ್ರೋ ಓಲ್ಡ್ ಟುಗೆದರ್. ನಿಮ್ ಜೊತೆ ಅವ್ರ ವಯಸ್ಸಾದ್ಮೇಲೂ ನಿಮ್ ಜೊತೆನೆ ಇರ್ಬೇಕು, ನಿಮ್ ಜೊತೆನೆ ವಯಸ್ಸಾಗ್ಬೇಕು ಅವ್ರಿಗೆ ಅಂತ ಅನ್ಕೋತಿದ್ದಾರೆ. ಅಂದ್ರೆ ಆಬ್ವಿಯಸ್ಲಿ ಫ್ಯೂಚರ್ ನಿಮ್ ಜೊತೆ ನೋಡ್ತಾ ಇದ್ದಾರೆ ಅಂತ. ಐ ಲೈಕ್ ಹೌ ಯು ರೆಸ್ಪೆಕ್ಟ್ ಮೀ. ನೀವ್ ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತಿರಲ್ಲ, ಅದು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಯು ಹ್ಯಾವ್ ಥಾಟ್ ಮೀ ವಾಟ್ ಲವ್ ಇಸ್ ಆಲ್ ಅಬೌಟ್. ವಾವ್, ಪ್ರೀತಿ ಅಂದ್ರೆ ಏನು ಅಂತ ಕಲ್ಸ್ಕೊಟ್ಟವ್ರೆ ನೀವಂತೆ. ಇದಕ್ಕಿಂತ ಕಾಂಪ್ಲಿಮೆಂಟ್ಸ್ ಬೇಕಾ ಗೈಸ್? ಹಾ, ವೆನ್ ಐ ಆಮ್ ವಿತ್ ಯು ಐ ಕ್ಯಾನ್ ಬಿ ಮೈ ಸೆಲ್ಫ್. ನಾನ್ ನಿಮ್ ಜೊತೆ ಇದ್ರೆ, ಅವ್ರು ನಿಮ್ ಜೊತೆ ಇದ್ರೆ ಅವ್ರು ಅವ್ರಾಗಿರ್ಬೋದು, ಏನು ಚೇಂಜಸ್ ನೀವ್ ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಹೇಳ್ತಾ ಇದಾರೆ. ನೀವು ಗೆಸ್ ಮಾಡ್ಬಿಡ್ತೀರಂತೆ, ಅವ್ರೇನಾದ್ರೂ ಹೇಳ್ಬೋದು, ನೆಕ್ಸ್ಟ್ ಹೇಳ್ಬೇಕು ಅನ್ಕೊಳ್ಳೋದ್ನ ನೀವು ಗೆಸ್ ಮಾಡ್ಬಿಡ್ತೀರಾ ಅಂತ ಹೇಳ್ತಾ ಇದಾರೆ. ಓಕೆನಾ? ಓಕೆ ಗೈಸ್, ನಿಮ್ ವ್ಯಕ್ತಿ ಕಡೆಯಿಂದ ಯಾವ ಸಾಂಗ್ ಡೆಡಿಕೇಟ್ ಮಾಡ್ಬೋದು ನೋಡೋಣ, ಅವ್ರ ಏನಾದ್ರೂ ನಿಮ್ಗೆ ಸಿಕ್ಕಿದ್ರೆ. ಓಕೆ, ಯಾವ ಸಾಂಗ್? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಒಲವೇ ನನ್ನೊಲವೇ, ನನ್ನ ಮೇಲೆ ಎಷ್ಟೊಂದು ಒಲವು ನಿನಗೆ. ಅಂದ್ರೆ ನೀವೇ ಅವ್ರಿಗಿಂತ ಅವ್ರಿಗೆ ಜಾಸ್ತಿ ಕೇರ್ ಮಾಡಿದೀರಾ ಮುಂಚೆ ಅನ್ಸುತ್ತೆ. ಈ ಸಾಂಗ್ ಫುಲ್ ನೋಡಿ ನಿಮ್ಗೆ ಅವ್ರ ಎನರ್ಜಿ ಗೊತ್ತಾಗುತ್ತೆ. ಆ ಎನರ್ಜಿಲಿ ಇದಾರೆ ಅವರು ಅಂದ್ರೆ ಅಷ್ಟು. ಆ ಹಾಡ್ ತುಂಬಾ ಚೆನ್ನಾಗಿದೆ ಗೈಸ್, ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ, ತುಂಬಾ ಇಷ್ಟಪಡ್ತಾರೆ. ಆ ಹಾಡ್ನ ಫುಲ್ ನೋಡಿ ನಿಮ್ಗೆ ಅವ್ರ ಕಡೆಯಿಂದ ಇನ್ನೂ ಮೆಸೇಜಸ್ ಸಿಗ್ಬೋದು. ಓಕೆನಾ? ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಮೆಸೇಜ್ ಸೆಕ್ಷನ್ ಅಲ್ಲಿ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆಸೇಜ್ ಮಾಡಿ, ನಾನು ಎಲ್ಲಾ ಮೆಸೇಜ್ ಓದ್ತೀನಿ. ನಿಮ್ಗೆ ನನ್ನ ಮೆಸೇಜಸ್ ಯಾವ್ದಾದ್ರು ಕ್ಲೈಮ್ ಮಾಡ್ಬೇಕು ಅಂತಿದ್ರೆ 392 ಬರ್ದು ಯೂನಿವರ್ಸ್ಗೆ ಏಂಜಲ್ಸ್ಗೆ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಕೃಷ್ಣ ಮುಂದೆ ಜಗದ್ಗುರು. ವೆಲ್ಕಮ್ ಫೈಲ್ 2. ಯಾರ್ಯಾರು ಫೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಗೈಸ್, ನೀವು ನಿಮ್ಮ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳ್ತಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಆ್ಯಂಡ್ ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆ ಥರ ನೆನ್ಸ್ಕೊಳ್ಳಿ. ಓಕೆನಾ? ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಈ ಸಮಯದಲ್ಲಿ. ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ.
5 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ, ಮತ್ತೆ ನನ್ನ ಮೆಸೇಜಸ್ ಕ್ಲೈಮ್ ಮಾಡಬೇಕು ಅಂದ್ರೆ ಗೈಸ್, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರ್ದು ಕ್ಲೈಮ್ ಮಾಡ್ಕೊಳ್ಳಿ. 392 ಅಂತ ಬರ್ದು ಓಕೆನಾ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ 5 ವ್ಯಕ್ತಿಯ ಥಾಟ್ಸ್ ನನ್ನ ವಿವರ್ಸ್ ಕಡೆಗೆ. 2 ಆಫ್ ಸ್ವೋರ್ಡ್ಸ್, 9 ಆಫ್ ಸ್ವೋರ್ಡ್ಸ್, ಲವರ್ಸ್ ಕಾರ್ಡ್ ಬಂದಿದೆ ಗೈಸ್. ವಾವ್, ಜಸ್ಟಿಸ್, ಡೆವಿಲ್, ಲವರ್ಸ್ ಡೆವಿಲ್ ಎರಡು ಬಂದಿದೆ ಓಕೆನಾ. 5 ಅವ್ರು 2 ಸಿಚುವೇಶನ್ ಅಲ್ಲಿ ಜಗಲ್ ಮಾಡ್ತಿದ್ದಾರೆ ಗೈಸ್. ಅದು ನೀವಲ್ದೆ ಅವ್ರಿಗೆ ಇನ್ನೊಂದು ಸಿಚುವೇಶನ್ ಇದೆ, ಅಥವಾ ಇನ್ನೊಂದು ವ್ಯಕ್ತಿ ಇರ್ಬೋದು, ಇನ್ನೊಂದು ಸಿಚುವೇಶನ್ ಇರ್ಬೋದು, ಅವ್ರ ಫ್ಯಾಮಿಲಿ ಇರ್ಬೋದು, ಕೆರಿಯರ್ ಇರ್ಬೋದು, ಒಟ್ನಲ್ಲಿ ನೀವಲ್ದೆ ಇನ್ನೊಂದು ಸಿಚುವೇಶನ್ ಚಾಯ್ಸ್ ಇದೆ, ಇನ್ನೊಂದು ಚಾಯ್ಸ್ ಇದೆ. ಅಲ್ಲಿ ಮಧ್ಯ ರೋಡಲ್ಲಿ ಅವರು ನಿಂತ್ಕೊಂಡು ಈ ಕಡೆನೋ ಈಗ ನಾವು ಡಬಲ್ ರೋಡ್ ಇದ್ರೆ ಯೋಚನೆ ಮಾಡ್ತೀವಲ್ಲ, ಆ ಪರಿಸ್ಥಿತಿಲಿ ಇದ್ದಾರೆ ಕರೆಂಟ್ಲಿ. ಅವರು ಯಾವ್ದನ್ನ ಚೂಸ್ ಮಾಡ್ಲಿ ಅನ್ನೋದು ಅವ್ರು ತುಂಬಾ ತಲೆಯಲ್ಲಿ ಡಿಸಿಷನ್ ಮೇಕಿಂಗ್ ಬಂದಿಲ್ಲ, ಆಗ್ತಿಲ್ಲ ಓಕೆನಾ. ಮತ್ತೆ ಆ ಚಾಯ್ಸ್ ದಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳಿ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವ್ರ ಐಸ್ ನೋಡಿ ಕಣ್ಣಿಗೆ ಪಟ್ಟಿ ಕಟ್ಟಿದೆ ಓಕೆನಾ. ಮತ್ತೆ ನೋಡಿ ಕೈನು ಅವರು ಲಾಕ್ ಮಾಡ್ಕೊಂಡಿದ್ದಾರೆ, ಅಂದ್ರೆ ಆಕ್ಷನ್ ತಗೊಳಲ್ಲ ನಿಮ್ ಕಡೆಗೆ ಸದ್ಯದ ಪರಿಸ್ಥಿತಿಲಿ. ಮತ್ತೆ ಕಣ್ಣು ಕಟ್ಕೊಂಡಿದ್ದಾರೆ, ತುಂಬಾ ಕನ್ಫ್ಯೂಸ್ಡ್ ಇದ್ದಾರೆ, ಓವರ್ ಥಿಂಕ್ ಮಾಡ್ತಿದ್ದಾರೆ. ಅವ್ರಿಗೇನು ಸತ್ಯ ಅಥವಾ ಏನ್ ನಡೀತಿದೆ ಅವ್ರಿಗೆ ಗೊತ್ತಾಗ್ತಿಲ್ಲ, ಅಥವಾ ಅವ್ರಿಗೆ ಕಾಣಿಸ್ತಾ ಇಲ್ಲ. ಅವರು ಎಮೋಷನ್ಸ್ ತುಂಬಾ ಸಪ್ರೆಸ್ ಮಾಡ್ಕೋತಾರೆ, ಏನು ಹೇಳ್ಕೊಳಲ್ಲ. ಇಂಬ್ಯಾಲೆನ್ಸ್ ಅಂತ ಅನ್ಸುತ್ತೆ ಒಂದೊಂದ್ಸರಿ ಕನೆಕ್ಷನ್. ತುಂಬಾ ಸ್ಟಕ್ ಆಗಿದ್ದಾರೆ ಈ ಕನೆಕ್ಷನ್ ಅಲ್ಲಿ. ಫೇಲ್ಯೂರ್ಸ್ ತುಂಬಾ ಫೇಸ್ ಮಾಡಿದ್ದಾರೆ ಮುಂಚೆ ಲೈಫಲ್ಲಿ. ಸೊ ಇದು ಹಂಗೆ ಆಗ್ಬಿಡುತ್ತೇನೋ ಅನ್ನೋ ಭಯ ಕಾಡ್ತಿದೆ. ಸೊ ಹುಷಾರಾಗಿ ಚಾಯ್ಸ್ ಮಾಡ್ಬೇಕು ಅನ್ನೋದು ಅವ್ರ ತಲೆಯಲ್ಲಿದೆ. ತುಂಬಾ ಕನ್ಫ್ಯೂಸ್ ಮೈಂಡ್ ಸೆಟ್ ಇದೆ, ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. 2 ಸಿಚುವೇಶನ್ ಅಲ್ಲಿ ಭಯ ಇದೆ, ಸ್ಟ್ರೆಸ್ಡ್ ಆಗಿದ್ದಾರೆ. ಅವ್ರ ಹಿಂದೆ ಯಾರು ಏನಾದ್ರು ಗಾಸಿಪ್ ಮಾಡ್ಬಿಟ್ರೆ ಅನ್ನೋ ಭಯ ಇದೆ. ನಿಮ್ ಬಗ್ಗೆ ಗಾಸಿಪ್ ಮಾಡಿದ್ರು ಅವ್ರಿಗೆ ಹರ್ಟ್ ಆಗುತ್ತೆ, ಅದು ಬೇಜಾರಿದೆ ಅವ್ರಿಗೆ. ಇನ್ಸೆಕ್ಯೂರಿಟಿ ಕಾಡ್ತಿದೆ ಅವ್ರಿಗೆ. ಅಂದ್ರೆ ರಿಲೇಶನ್ಶಿಪ್ ಇರುತ್ತೋ ಇರಲ್ವೋ, ಕನೆಕ್ಷನ್ ಇರುತ್ತೋ ಇರಲ್ವೋ ಅನ್ನೋ ಯೋಚನೆ ತುಂಬಾ ಕಾಡ್ತಿದೆ. ಮತ್ತೆ ನಿಮ್ನೆಲ್ ಕಳ್ಕೊಬಿಡ್ತೀನಿ ಅನ್ನೋ ಭಯ ಕಾಡ್ತಿದೆ. ತುಂಬಾ ಈ ಕನೆಕ್ಷನ್ ಅಲ್ಲಿ ಅನ್ಸ್ಟೇಬಲ್ ಅಂತ ಅನ್ನಿಸ್ತಿದೆ ಅವ್ರಿಗೆ, ತುಂಬಾ ಪ್ರೆಷರ್ ಅನ್ನಿಸ್ತಿದೆ. ಮತ್ತೆ ಅವ್ರಿಗೆ ಲೈಫಲ್ಲಿ ತುಂಬಾ ಟಾರ್ಗೆಟ್ಸ್ ಹಾಕೊಂಡಿದ್ರು, ಆ ಟಾರ್ಗೆಟ್ಸ್ ಎಲ್ಲ ಅವ್ರಿಗೆ ಕರೆಂಟ್ಲಿ ಅಚೀವ್ ಮಾಡಕ್ ಆಗ್ತಿಲ್ಲ. ಅಳ್ತಾನೂ ಇದ್ದಾರೆ, ಹತ್ತಿದ್ದಾರೆ ಗೈಸ್ ನೈಟ್ ಹೊತ್ತವ್ರು. ಅಷ್ಟು ಅವ್ರಿಗೆ ಭಯ ಇದೆ, ಬೇಜಾರಿದೆ. ಮತ್ತೆ ಅವ್ರ ಲೈಫಲ್ಲಿ ಅಷ್ಟು ಇಶ್ಯೂಸ್ ಇದೆ. ನಿಮ್ಮಿಂದ ಡಿಸ್ಟ್ರಾಕ್ಟ್ ಆಗ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಿದ್ದಾರೆ, ಬಟ್ ಅವ್ರ ಕೈಯಲ್ಲಿ ಆಗ್ತಿಲ್ಲ ಓಕೆನಾ. ತುಂಬಾ ಮಧ್ಯ ರಿಲೇಶನ್ಶಿಪ್ ಅಲ್ಲಿ ಚಿಕ್ಕ ಪುಟ್ಟ ಆರ್ಗ್ಯುಮೆಂಟ್ಸ್, ಜಗಳಗಳು ನಡೀತಾ ಇದೆ. ಮತ್ತೆ ನೀವು ಎಥಿಕಲ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಸುಮಾರು ಜನ. ಅಂದ್ರೆ ಸೊಸೈಟಿಗೆ ಆಪೋಸಿಟ್ ಇರೋ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಥರ್ಡ್ ಪಾರ್ಟಿಲಿ ಇರ್ಬೋದು, ಆ ತರ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಜನ ಇದ್ದೀರಾ. ಅಂಡ್ ಎಲ್ಲರೂ ಅಲ್ಲ, ಸ್ವಲ್ಪ ಜನ. ಅಂಡ್ ಒಬ್ರಿಗೊಬ್ರು ತುಂಬಾ ಅಡಿಕ್ಟ್ ಆಗಿದ್ದೀರಾ, ಡಿಟ್ಯಾಚ್ ಆಗಕ್ ಆಗಲ್ಲ ಓಕೆನಾ. ಬಟ್ ನಿಮ್ ವ್ಯಕ್ತಿ ನಿಮ್ನ ತುಂಬಾ ಕೇರ್ಲೆಸ್ ಆಗಿ ನೋಡಿದ್ದಾರೆ, ಮತ್ತೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತಗೊಂಡಿದ್ದಾರೆ ಅವ್ರು ತುಂಬಾ ನಿಮ್ನ ಓಕೆನಾ. ನೀವು ತುಂಬಾ ನಿಮ್ ಕಡೆ ತುಂಬಾ ಫಿಸಿಕಲ್ ಅಟ್ರಾಕ್ಷನ್ ಕಾಣಿಸ್ತಿದೆ, ಯಾಕಂದ್ರೆ ಡೆವಿಲಿಶ್ ಎನರ್ಜಿ ಇದೆ. ಲವರ್ ಕಾರ್ಡು ಡೆವಿಲ್ ಕಾರ್ಡ್ ಬಂದಿರೋದು ತುಂಬಾ ರೇರ್ ಕಾಂಬಿನೇಷನ್ ಗೈಸ್. ನಿಮ್ಮನ್ನ ಅವರು ದೇವರಿಂದ ಬಂದಿರೋ ಬ್ಲೆಸ್ಸಿಂಗ್ ಅಂತಾನೂ ತಿಳ್ಕೊತಾರೆ, ನಿಮ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತಾನೂ ಅನ್ಕೋತಾರೆ. ತುಂಬಾ ಲಸ್ಟ್ ಇದೆ, ರೊಮ್ಯಾಂಟಿಕ್ ಫೀಲಿಂಗ್ಸ್ ಜಾಸ್ತಿ ಇದೆ. ರೊಮ್ಯಾಂಟಿಕ್ ಅನ್ನಕ್ಕಿಂತ ಲಸ್ಟ್ ಜಾಸ್ತಿ ಇದೆ, ಅಡಿಕ್ಷನ್ ಜಾಸ್ತಿ ಇದೆ. ತುಂಬಾ ಅಡಿಕ್ಷನ್ ಕಾಣಿಸ್ತಿದೆ ನಿಮ್ ಕಡೆ, ನಿಮ್ಗೂ ಅವ್ರ ಕಡೆ ಅನ್ಸುತ್ತೆ. ಇಬ್ಬರಿಗೂ ತುಂಬಾ ಅಡಿಕ್ಷನ್ ಕಾಣಿಸ್ತಿದೆ ನನ್ಗೆ. ತುಂಬಾ ಅಡಿಕ್ಟ್ ಆಗಿದ್ದೀರಾ ಒಬ್ರಿಗೊಬ್ರು. ಅವ್ರದಂತೂ ಹೇಳೋವಂಗೆ ಇಲ್ಲ, ಅಷ್ಟು ಅವರು ಅಡಿಕ್ಟೆಡ್ ಆಗಿದ್ದಾರೆ. ತುಂಬಾ ವರ್ಕ್ ಲೋಡ್ ಇದೆ ನಿಮ್ ಪರ್ಸನ್ಗೆ ಈ ಸಮಯದಲ್ಲಿ. ಹೆವಿ ವರ್ಕ್ ಲೋಡ್ ಕಾಣಿಸ್ತಿದೆ ಅವ್ರ ಲೈಫಲ್ಲಿ.
ವರ್ಕ್ ಪ್ಲೇಸ್ ಅಲ್ಲೂ ಅವ್ರನ್ನ ಇವ್ರು ಬೇರೆಯವ್ರಿಗೆ ಮೋಸ ಮಾಡಿರ್ಬೋದು, ಅಥವಾ ಬೇರೆಯವ್ರು ಇವ್ರು ಅನ್ಕೊಂಡಂಗ್ ನಡ್ಕೊಳ್ತಾ ಇರ್ಬೋದು. ಲವ್ ಲೈಫಲ್ಲೂ ಅವ್ರಿಗೆ ನೀವೆಲ್ಲಿ ಮೋಸ ಮಾಡ್ಬಿಡ್ತೀರೋ ಅನ್ನೋ ಭಯ ಇದೆ. ನೆಗೆಟಿವ್ ಮೈಂಡ್ ಸೆಟ್ ಜಾಸ್ತಿ ನಡೀತಿದೆ ಕರೆಂಟ್ಲಿ ನಿಮ್ ವ್ಯಕ್ತಿಗೆ. ಯಾರನ್ನು ನಂಬಕ್ ಆಗ್ತಿಲ್ಲ ಅವ್ರಿಗೆ. ಬ್ಯಾಲೆನ್ಸ್ ಇಲ್ಲ, ಅವ್ರ ಹಾರ್ಟ್ ಚಕ್ರ ಬ್ಯಾಲೆನ್ಸ್ ಇಲ್ಲ. ನೀವು ಮಾತ್ರ ಬ್ಯಾಲೆನ್ಸ್ ಮಾಡಕ್ ಸಾಧ್ಯ. ತುಂಬಾ ಸ್ಟೇಬಲ್ ಅರ್ನಿಂಗ್ ಇದೆ ನಿಮ್ ವ್ಯಕ್ತಿಗೆ. ಅರ್ನಿಂಗ್ಸ್ ಏನ್ ತೊಂದ್ರೆ ಇಲ್ಲ. ಸೋಲ್ಮೇಟ್ಸ್ ಇರ್ಬೋದು, ನೀವು ಸುಮಾರು ಜನ ಸೋಲ್ಮೇಟ್ ಆಗಿರ್ಬೋದು. ಯಾಕಂದ್ರೆ ತುಂಬಾ ಅಡಿಕ್ಷನ್ ಕಾಣಿಸ್ತಿದೆ. ಸೋಲ್ಮೇಟ್ಸ್ ಮಾತ್ರ ಅಷ್ಟೊಂದು ಅಡಿಕ್ಷನ್ಸ್ ಇರೋದು. ಇಲ್ದೇ ಇದ್ರೆ ಆರಾಮಾಗಿ ಆ ರಿಲೇಶನ್ಶಿಪ್ ಇಂದ ಆಚೆ ಬಂದ್ಬಿಡ್ಬೋದು. ಬಟ್ ಸೋಲ್ಮೇಟ್ಸ್ ಆದ್ರೆ ಮಾತ್ರ ಇರುತ್ತೆ ಅದು. ಪಾರ್ಶಾಲಿಟಿ ನಡೀತಿದೆ ಅಂತ ಅವ್ರಿಗೆ ಅನ್ಸುತ್ತೆ. ಇಲ್ಲ, ಜಸ್ಟಿಸ್ ಸಿಗ್ತಾ ಇಲ್ಲ ಅವ್ರ ಲೈಫಲ್ಲಿ, ಎಲ್ಲ ಪಾರ್ಶಾಲಿಟಿ ಮಾಡ್ತಾರೆ. ಆತರ ಅವ್ರಿಗೆ ಫೀಲ್ ಆಗಿದೆ. ವರ್ಕ್ ಅಲ್ಲಿ ಇರ್ಬೋದು, ಮನೇಲಿ ಇರ್ಬೋದು. ಮತ್ತೆ ಅವ್ರ ಲೈಫಲ್ಲಿ ಕಾರ್ಮಿಕ್ ಇರ್ಬೋದು, ಇನ್ನೊಂದ್ ಸಿಚುವೇಶನ್ ಕಾರ್ಮಿಕ್ ಇರ್ಬೋದು. ಅವ್ರನ್ನ ಅವಾಯ್ಡ್ ಮಾಡ್ತಿದ್ದಾರೆ. ಬ್ಯಾಡ್ ಆಗಿ ಅವ್ರ ಜೊತೆ ನಡ್ಕೋತಾ ಇದಾರೆ. ಜಡ್ಜ್ಮೆಂಟಲ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಅಂದ್ರೆ ಈ ಕನೆಕ್ಷನ್ ಅಲ್ಲಿ ನಾನು ಜಡ್ಜ್ಮೆಂಟ್ ಕೊಡ್ಬೇಕು, ಸೊಲ್ಯೂಷನ್ ಕೊಡ್ಬೇಕು, ಈ ಕನೆಕ್ಷನ್ ಇನ್ನೂ ಜಾಸ್ತಿ ಕೊಡ್ಬೇಕು, ನ್ಯಾಯ ಕೊಡ್ಬೇಕು ಅಂತ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅನ್ನಿಸ್ತಿದೆ. ಎರಡರಲ್ಲೂ ಕನ್ಫ್ಯೂಸ್ಡ್ ಆಗಿದ್ರು ತಕ್ಕಡಿ ಅಂತ ಇಟ್ಕೊಂಡಾಗ ನಿಮ್ ಕಡೆ ಜಾಸ್ತಿ ಅದು ಅವ್ರಿಗೆ ಫೀಲ್ ಆಗ್ತಿದೆ. ನಿಮಗ್ ಪ್ರೀತಿ ಕೊಡ್ಬೇಕು ಅನ್ನೋದು ಜಾಸ್ತಿ ಫೀಲ್ ಆಗ್ತಿದೆ. ನಿಮ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ. ನೀವು ತುಂಬಾ ನಿಜ ಹೇಳ್ತೀರಾ, ಹಾನೆಸ್ಟ್ ಆಗಿ ನಡ್ಕೋತೀರಾ ಅಂತ ಅವ್ರಿಗೆ ಅನ್ಸಿದೆ. ಓಕೆನಾ? ಆದ್ರೆ ಅವ್ರಿಗೆ ಯಾರೋ ಒಬ್ರು ಬೇರೆಯವ್ರು ಚೀಟ್ ಮಾಡಿ ಹೋಗಿದಾರೆ ಆಯ್ತಾ ಅವ್ರ ಲೈಫಲ್ಲಿ. ನೀವು ಹಂಗೆ ಮಾಡ್ತೀರಾ ಅಂತ ಪದೇ ಪದೇ ಅನಿಸ್ತಿರುತ್ತೆ ಅವ್ರಿಗೆ. ನೀವ್ ಎಷ್ಟೇ ನಿಜ ಹೇಳ್ತೀರಾ, ನೀವ್ ಎಷ್ಟೇ ಒಳ್ಳೆಯವರು, ನಿಮ್ನ ಇಷ್ಟೊಂದು ಡೀಪಾಗಿ ಪ್ರೀತಿ ಮಾಡಿದ್ರು ಅವ್ರಿಗೆ ಆ ವ್ಯಕ್ತಿ ಮನಸ್ಥಿತಿನೇ ಡ್ಯುಯಲ್ ಫೇಸ್ಡ್. ನೋಡಿ, ನಾನು ಈ ಕಾರ್ಡ್ಗೆ ಕ್ಲಾರಿಟಿ ಕೊಡ್ತೀನಿ. 2 ಆಪ್ಷನ್ ಅಂತ ಹೇಳ್ದೆ ಅಲ್ವಾ? ಅವ್ರ ಮೈಂಡ್ ಸೆಟ್ ಡ್ಯುಯಲ್ ಮೈಂಡ್ ಸೆಟ್. ನೋಡಿ, ಲವರ್ಸ್ ಕಾರ್ಡು ಬಂದಿದೆ, ಡೆವಿಲ್ ಕಾರ್ಡು ಬಂದಿದೆ. ಅದೂನುವೆ ಅಪೋಸಿಟ್ ಅಪೋಸಿಟ್ ಅನ್ಬೋದು ನಾವು. ಅಷ್ಟು ಅಪೋಸಿಟ್ ಥಿಂಕಿಂಗ್ಸ್ ಅಂಡ್ ಥಾಟ್ಸು, ಕನ್ಫ್ಯೂಷನ್ನು, ಸ್ಟ್ರೆಸ್ಟು, ಒಂಥರ ಡ್ಯುಯಲ್ ನೇಚರ್ ನಂಗೆ ತುಂಬಾ ಕಾಣಿಸ್ತಿದೆ ನಿಮ್ ವ್ಯಕ್ತಿಲಿ. ಒಂದಷ್ಟು ದಿನ ಚೆನ್ನಾಗಿರ್ತಾರೆ, ಒಂದಷ್ಟು ದಿನ ಹೇಟ್ ಮಾಡಕ್ ಶುರು ಮಾಡ್ತಾರೆ, ಒಂದಷ್ಟು ದಿನ ಮಾತಾಡ್ತಾರೆ, ಒಂದಷ್ಟು ದಿನ ಮಾತೇ ಆಡಲ್ಲ, ಒಂದಷ್ಟು ದಿನ ತುಂಬಾ ಕಮ್ಯುನಿಕೇಶನ್ ಮಾಡ್ತಾರೆ, ತುಂಬಾ ಪ್ರೀತಿ ತೋರಿಸ್ತಾರೆ, ಒಂದಷ್ಟು ದಿನ ತೋರ್ಸೋದೇ ಇಲ್ಲ, ಒಂದಷ್ಟು ದಿನ ತುಂಬಾ ಪ್ರೀತಿ ತೋರಿಸ್ತಾರೆ, ಒಂದಷ್ಟು ದಿನ ಜಗಳ ಆಡ್ತಾರೆ, ಅಥವಾ ತುಂಬಾ ಡೌಟ್ ಪಡೋದು, ಒಂದಷ್ಟು ದಿನ ನಾನು ನಿನ್ ಬಿಟ್ಟಿರಕ್ಕಾಗಲ್ಲ ಅನ್ನೋದು, ಒಂದಷ್ಟು ದಿನ ಸುಮ್ನೆ ಬಿಟ್ಬಿಡೋದು, ಒಂದಷ್ಟು ದಿನ ಫುಲ್ ಫ್ರೀ ಆಗ್ಬಿಡ್ತೀನಿ ಅನ್ನೋದು, ಒಂದಷ್ಟು ದಿನ ಕಂಟ್ರೋಲ್ ಮಾಡಕ್ ಬರೋದು. ಆ ತರ ಡ್ಯುಯಲ್ ನೇಚರ್ ಇದೆ. ನೋಡಿ, ಇಲ್ಲೂ ತಕ್ಕಡಿ 2 ಇದೆ. ಅದು ನಿಮ್ ಕಡೆ ಜಾಸ್ತಿ ವಾಲಿದೆ. ಬಟ್ 2 ಸಿಚುವೇಶನ್, ನಿಮ್ಗೆ ಎಲ್ಲಾ ಕಡೆ 2 ಸಿಚುವೇಶನ್ ಕಾಣಿಸ್ತಿದೆ. ಅವ್ರ ಲೈಫಲ್ಲಿ ಸ್ಟ್ರಾಂಗ್ ಆಗಿ ಇನ್ನೊಂದು ಸಿಚುವೇಶನ್ ಇದೆ ಗೈಸ್. ಓಕೆನಾ? ಆದ್ರೆ ನಿಮ್ ಕಡೆ ಜಾಸ್ತಿ ಅವರು ನ್ಯಾಯ ಕೊಡ್ಬೇಕು ಅಂತ ಅನ್ಸಿದೆ. ಬಟ್ ನಿಮ್ ಪರ್ಸನ್ ಮೈಂಡ್ ಸೆಟ್ ನನ್ಗೆ ನೆಗೆಟಿವ್ ಅನ್ನಿಸ್ತಿದೆ. ತುಂಬಾ ಡಿಪ್ರೆಷನ್ ಅಲ್ಲಿ ಇರ್ಬೋದು ಸ್ವಲ್ಪ ಜನ. ಅವ್ರಿಗೆ ಲೈಫಲ್ಲಿ ಡಿಸಿಷನ್ ಮಾಡಕ್ ಆಗ್ತಾನೆ ಇಲ್ಲ. ಆ ತರ ಸ್ಟಕ್ ಆಗಿದ್ದಾರೆ ಅವರು. ಡೆವಿಲಿಶ್ ಎನರ್ಜಿ ಇರೋದ್ರಿಂದ ಈ ಕಡೆ ನಿಮ್ ಪ್ರೀತಿಯಿಂದ ಆಚೆ ಬರಕ್ಕೂ ಆಗ್ತಿಲ್ಲ, ಈ ಕಡೆ ನಿಮ್ ಪ್ರೀತಿ ಪಡ್ಕೊಳಕ್ಕೂ ಆಗ್ತಿಲ್ಲ. ಆ ತರ ಆಗಿದ್ದಾರೆ. ತುಂಬಾ ಕನ್ಫ್ಯೂಸ್ ಮೈಂಡ್. ನನಗೆ ರೀಡಿಂಗ್ಸ್ ಮಾಡಕ್ ಕನ್ಫ್ಯೂಸ್ ಆಗ್ತಿದೆ, ಅಷ್ಟು ಕನ್ಫ್ಯೂಸ್ಡ್ ಮೈಂಡ್ ಸೆಟ್ ಇದ್ದಾರೆ. ಬಟ್ ಪಾರ್ಶಿಯಲಿ ಅಂತ ಹೇಳ್ಬೋದು. ಅಂತ ಅಕ್ಕೆ ಇದ್ದಾಗ ಒಂದ್ ಸ್ವಲ್ಪ ಕೆಳಗ್ ಬರುತ್ತಲ್ಲ, ಅಷ್ಟು ನಿಮ್ ಕಡೆ ಒಂದು 10% ಅನ್ಬೋದು, 10 to 20% ನಿಮ್ ಕಡೆ ಜಾಸ್ತಿ ವಾಲಿದ್ದಾರೆ ಅಷ್ಟೇ. ಬಟ್ ಇನ್ನೊಂದು ಕನೆಕ್ಷನ್ಗೂ ಅವ್ರು ಅಷ್ಟೇ ಎಫರ್ಟ್ ಹಾಕ್ತಿದ್ದಾರೆ. ನಿಮ್ ಕಡೆ ಅಷ್ಟು ವಾಲಿರ್ಬೋದು. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ತಗೋತೀನಿ, ಯಾಕಂದ್ರೆ ತುಂಬಾ ಕನ್ಫ್ಯೂಸ್ಡ್ ಮೈಂಡ್ ಸೆಟ್ ಇದೆ ನಿಮ್ ವ್ಯಕ್ತಿಗೆ. ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಫೈಲ್ 2. ವ್ಯಕ್ತಿ ನನ್ನ ವಿವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಪ್ಲೀಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್.
9 ಆಫ್ ವಾಂಡ್ಸ್ ಬಂದಿದೆ ಗೈಸ್. ಅವ್ರಿಗೆ ಅವರು ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಅವ್ರಿಗೆ ಯಾರು ಬೇಡ, ಒಂಟಿಯಾಗಿರ್ಬಿಡ್ಬೇಕು ಅಂತ ತುಂಬಾ ಜಾಸ್ತಿ ಅನಿಸ್ತಿದೆ ಈ ಸಮಯದಲ್ಲಿ. ನೋಡಿ, ಅವ್ರಿಗೆ ಅವರು ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಓಕೆನಾ? ನಿಮ್ ಕಡೆ ಬರ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಅದ್ ನೀವು ಮಾತ್ರ ನಿಮ್ ಕಡೆ ಬರ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಬಟ್ ಅವ್ರಿಗೆ ಬರಕ್ ಆಗ್ತಿಲ್ಲ. ಬಿಕಾಸ್ ಅವರ ಕನ್ಫ್ಯೂಸ್ ಮೈಂಡ್ ಸೆಟ್ ಮತ್ತೆ ಅವ್ರದ್ದು ಇನ್ನೊಂದ್ ಏನ್ ಸಿಚುವೇಶನ್ ಇದೆ ಅದು. ಸೊ ಒಬ್ರೇ ಇದ್ದಾರೆ ಸದ್ಯಕ್ಕೆ. ಅವ್ರ ಜೊತೆ ಯಾರೇ ಇದ್ರು ಅವ್ರ ಜೊತೆ ಅವ್ರು ಖುಷಿಯಾಗಿಲ್ಲ. ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಇಷ್ಟಪಡ್ತಾರೆ, ಅಥವಾ ನೇಚರ್ ಹತ್ರ ಹೋಗಿರ್ಬೋದು. ನೋಡಿ, ನಿಮ್ ಕಡೆ ಬರ್ಬೇಕು, ನೈಟ್ ಆಫ್ ಸೋರ್ಟ್ಸ್ ಅಂತ ತುಂಬಾ ಅನ್ಕೋತಾ ಇದಾರೆ, ಆಕ್ಷನ್ ತಗೋಬೇಕು ಅಂತ. ಬಟ್ ಬರೋ ಬರ್ಲೇಬೇಕು ಬೇಗ ಫಾಸ್ಟ್ ಆಗಿ ಅಂತ ಅನ್ಕೋತಿದ್ದಾರೆ. ಬಟ್ ಬರೋ ತರ ಕಾಣಿಸ್ತಾ ಇಲ್ಲ ಗೈಸ್. ಯಾಕಂದ್ರೆ ನೈಟ್ ಎನರ್ಜಿ ಇದೆ. ಅನ್ಕೋತಾರ ಅಷ್ಟೇ. ಈ ತರ ಬೌಂಡ್ರೀಸ್ ಹಾಕೊಂಡು ಕೂತ್ಬಿಟ್ಟಿದ್ದಾರೆ. ನೇಚರ್ ತುಂಬಾ ಕಾಣಿಸ್ತಿದೆ. ಅವ್ರು ಇತ್ತೀಚೆಗೆ ನೇಚರ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಅನ್ಸುತ್ತೆ. ಮತ್ತೆ ನಿಮ್ ಜೊತೆ ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅವ್ರಿಗೆ ಆಸೆ ಇದೆ. ಇನ್ನು ಈ ಕನೆಕ್ಷನ್ ನ ಗಿಡವಾಗಿದ್ದ ಕನೆಕ್ಷನ್ ನ ಮರವಾಗಿ ಬೆಳೆಸ್ಬೇಕು ಅನ್ನೋ ಆಸೆ ಅವ್ರಿಗೆ ತುಂಬಾ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಕಾಣಿಸ್ತಾ ಇದೆ ಗೈಸ್. ನಾನು ಹೇಳಿದ್ನಲ್ಲ ಇನ್ನೊಂದು ಸಿಚುವೇಶನ್ ಅಂತ. ಸುಮಾರು ಜನಕ್ಕೆ ಥರ್ಡ್ ಪಾರ್ಟಿ ಇರ್ಬೋದು. ಥರ್ಡ್ ಪಾರ್ಟಿ ಇಲ್ಲ ಅಂದ್ರೆ ಅವ್ರ ಫ್ಯಾಮಿಲಿ ಮೆಂಬರೇ ಆಗಿರ್ಬೋದು, ಅಥವಾ ಅವ್ರ ಫ್ಯಾಮಿಲಿ ಆಗಿರ್ಬೋದು. ಓಕೆನಾ? ಅಥವಾ ಕೆರಿಯರ್ ಆಗಿರ್ಬೋದು. ದಿ ಸ್ಟಾರ್ ಕಾರ್ಡ್. ನೀವು ಅವ್ರ ಲೈಫಲ್ಲಿ ಸ್ಟಾರ್ ತರ ಬಂದಿದ್ದೀರಾ. ಓಕೆನಾ? ನೀವು ಆ ವ್ಯಕ್ತಿಗಿಂತ ಸುಮಾರು ಜನ ಸ್ವಲ್ಪ ನೀವೇ ದೊಡ್ಡವರಾಗಿರ್ಬೋದು. ಏಜ್ ವೈಸ್ ಅವ್ರಿಗಿಂತ ಏಜ್ ಡಿಫ್ರೆನ್ಸ್ ಕಾಣಿಸ್ತಿದೆ ನನ್ಗೆ. ನೀವು ಅವ್ರಿಗಿಂತ ಸ್ವಲ್ಪ ದೊಡ್ಡವರಾಗಿರ್ಬೋದು. ನೀವು ಅವ್ರ ಲೈಫಲ್ಲಿ ಬೆಳಕು ತಗೊಬಂದಿದ್ದೀರಾ. ನೀವು ಒಂಥರ ಸ್ಟಾರ್ ತರ ಅವ್ರ ಲೈಫಲ್ಲಿ. ಅವ್ರು ಅಷ್ಟೊಂದು ನಿಮ್ಮನ್ನ ಇಷ್ಟಪಡ್ತಾರೆ, ಅಡಿಕ್ಟ್ ಆಗಿದ್ದಾರೆ. ಲಿಟ್ರಲಿ ಅಡಿಕ್ಟೆಡ್, ಫಿಸಿಕಲಿ ಎಮೋಷ್ನಲಿ ಸಖತ್ ಅಡಿಕ್ಟೆಡ್. ಥರ್ಡ್ ಪಾರ್ಟಿ ಸಿಚುವೇಶನ್ ಕಾಣಿಸ್ತಿದೆ. ಅವ್ರಿಗೆ ನಿಮ್ ಬಿಟ್ರೆ ಬೇರೆಯವ್ರ ಕಡೆ ಯಾವ ಇಂಟ್ರೆಸ್ಟು ಇಲ್ಲ. ನಿಮ್ ಕಡೆ ಮಾತ್ರ ಅವ್ರಿಗೆ ಇಂಟ್ರೆಸ್ಟ್ ಇರೋದು. ಅವರು ಇನ್ನೊಂದು ಸಿಚುವೇಶನ್ ಅಂತ ಹೇಳದ್ನಲ್ಲ, ಅವರು ಇವ್ರ ಕಡೆ ಜಾಸ್ತಿ ಅಟ್ರಾಕ್ಟ್ ಆಗಿದ್ದಾರೆ. ಬಟ್ ನಿಮ್ ವ್ಯಕ್ತಿ ನಿಮ್ ಕಡೆ ಮಾತ್ರ ಜಾಸ್ತಿ ಅಟ್ರಾಕ್ಟ್ ಆಗಿರೋದು. ನೀವು ಬೇರೆ ಕಡೆ ನೋಡಿದಾಗ ನಿಮ್ನ ನೋಡೋದು, ನಿಮ್ ಬಗ್ಗೆ ಇನ್ ಡೆಪ್ತ್ ಅಬ್ಸರ್ವ್ ಮಾಡೋದು, ಆ ಥರ. ಓಕೆನಾ? ನೀವು ಅವ್ರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್. ನೀವು ಯಾವತ್ತು ಗಿವಿಂಗ್ ನೇಚರ್, ನೀವು ಮದರ್ಲಿ ನೇಚರ್, ನೀವು ಯಾವತ್ತು ಕೊಟ್ಟಿದ್ದೀರಾ ಅವ್ರಿಗೆ. ಅವ್ರಿಗೆ ತಗೊಂಡಿದ್ದಾರೆ. ಆ ನೇಚರ್ನ ಅವ್ರು ಕಳ್ಕೊಳಕ್ ಇಷ್ಟ ಇಲ್ಲ, ಆ ಕೇರ್ನ ಕಳ್ಕೊಳಕ್ ಇಷ್ಟ ಇಲ್ಲ. ನಿಮ್ಮನ್ನ ಅವ್ರ ತಾಯಿ ಸ್ಥಾನದಲ್ಲಿ ಇಡ್ತಾರೆ ಗೈಸ್ ಅವ್ರು. ಅಂದ್ರೆ ಯಾರೇ ಆಗ್ಲಿ, ಒಬ್ಬ ವ್ಯಕ್ತಿ ವೈಫ್ನ ತಾಯಿ, ನಮ್ಮ ಅಮ್ಮನ ತರ ಇರ್ಬೇಕು ಅಂತ ಅನ್ಕೋತಾರಲ್ಲ, ಆ ತರ ನಿಮ್ಮನ್ನ ಅವ್ರು ನೋಡೋದು. ಓಕೆನಾ? ನಿಮ್ ಮುಂದೆ ಫುಲ್ ಸರೆಂಡರ್ ಆಗ್ಬೇಕಂತ ಅನ್ಕೊಂಡಿದ್ದಾರೆ. ಅವ್ರ ಜಗತ್ತಲ್ಲಿ ಯಾರ ಹತ್ರನೂ ಸರೆಂಡರ್ ಆಗಲ್ಲ. ಹಿ ಈಸ್ ಲೈಕ್ ಎ ಕಿಂಗ್. ಆದ್ರೆ ನಿಮ್ ಮುಂದೆ ಅವ್ರು ಸರೆಂಡರ್ ಆಗ್ಬಿಡ್ತಾರೆ. ನಿಮ್ ಆರ ಹಂಗಿದೆ. ಎಂತ ಲಯನ್ನೂ ಶಿಪ್ ಮಾಡೋ ಅಂತ ಆರ ನಿಮ್ಗಿದೆ ಗೈಸ್. ಸೊ ನೀವು ಅವ್ರನ್ನ ಫುಲ್ ಕಾಮ್ ಮಾಡ್ಬಿಡ್ತೀರ, ಅವ್ರು ಎಂಥ ಪರಿಸ್ಥಿತಿಲಿ ಇದ್ರು. ಅದಕ್ಕೆ ಅವ್ರಿಗೆ ನಿಮ್ ಕಂಡ್ರೆ ಇಷ್ಟ. ಅವ್ರ ಸ್ಟ್ರೆಂತ್ ಎಲ್ಲ ಕಳ್ಕೊಂಡು ನಿಮ್ಮ ಹತ್ರ ಒಂದ್ ಚಿಕ್ಕ ಮಗು ತರ ಇರ್ಬೇಕು ಅಂತ ಅನ್ಕೋತಾರೆ ಅನ್ಸುತ್ತೆ. ಅವ್ರ ಸ್ಟ್ರೆಂತ್ ಎಲ್ಲ ಕಳ್ಕೊಂಡು ನಿಮ್ ಹತ್ರ ಬರ್ಬೇಕು ಅಂತ ತುಂಬಾ ಅನ್ಕೋತಾರ ಅವ್ರು. ಮತ್ತೆ ನಿಮ್ ಹತ್ರ ಅವ್ರು ಫುಲ್ ಸರೆಂಡರ್ ಆಗ್ಬಿಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ ಗೈಸ್. ಬಟ್ ಸಿಚುವೇಶನ್ ಅವ್ರನ್ನ ಬಿಡ್ತಾ ಇಲ್ಲ. ವಿಚಸ್ ಟ್ಯಾರೋಟ್ ಅಲ್ಲಿ ನೋಡೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಫೈಲ್ ಟು ಪರ್ಸನ್ ನನ್ನ ವಿವರ್ಸ್ ಕಡೆ ಏನ್ ಹೇಳ್ತಾರೆ ನೋಡೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಫೈಲ್ ಟು ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಏನ್ ಥಿಂಕ್ ಮಾಡ್ತಿದ್ದಾರೆ, ಕ್ಲಾರಿಟಿ ಕೊಡಿ ಯೂನಿವರ್ಸ್. ಕಿಂಗ್ ಆಫ್ ಪೆಂಟಕಲ್ಸ್ ಗೈಸ್. ಅವರು ನಿಮ್ನ, ನಾನು ಆಗ್ಲೇ ಹೇಳಿದೆ, ಕಂಟ್ರೋಲಿಂಗ್ ಎನರ್ಜಿ ಜಾಸ್ತಿ ಕಾಣಿಸ್ತಿದೆ. ಇಲ್ಲಿ ನೋಡಿ, ಕಾಣಿಸ್ತಿದ್ಯಾ? ಕಂಟ್ರೋಲ್ ಮಾಡಿ ಇಟ್ಕೋಬೇಕು, ಬಚ್ಚಿಟ್ಕೋಬೇಕು, ಯಾರಿಗೂ ಕೊಡಬಾರ್ದು. ನಿಮ್ಮನ್ನ ಬೈ ಫೋರ್ಸ್ಫುಲಿ ಆದ್ರೂ ನಿಮ್ ಕಂಟ್ರೋಲ್ ಮಾಡಿ ಇಟ್ಕೋಬೇಕು. ಯಾಕಂದ್ರೆ ಡೆವಿಲ್ ಕಾರ್ಡ್ ಬಂದಿದೆ. ಕಂಟ್ರೋಲ್ ಮಾಡಿ ಇಟ್ಕೋಬೇಕು ಈ ರಿಲೇಶನ್ಶಿಪ್ನ. ನಿಮ್ಮನ್ನ ಯಾರಿಗೂ ಅವ್ರು ಬಿಟ್ಕೊಡಕ್ ಇಷ್ಟ ಇಲ್ಲ ಗೈಸ್. ನೀವು ಯಾರ ಜೊತೆ ಆದ್ರೂ ಮಾತಾಡೋದು, ಮೂವ್ ಮಾಡೋದು, ಟೈಮ್ ಸ್ಪೆಂಡ್ ಮಾಡೋದು ಅವ್ರಿಗೆ ಇಷ್ಟ ಆಗಲ್ಲ. ಯಾರ ಜೊತೆ ಆದ್ರೂ ಸರಿ. ಕೋಪ ಜಾಸ್ತಿ, ನಿಮ್ ವ್ಯಕ್ತಿ ಕೋಪದಲ್ಲಿ ಕಾಣಿಸ್ತಿದ್ದಾರೆ ಕರೆಂಟ್ಲಿ. ನೀವು ಬೇಕು ಅಷ್ಟೇ ಅನ್ನೋ ತರನೇ ಕಾಣಿಸ್ತಿದ್ದಾರೆ. 7 ಆಫ್ ಸೋರ್ಡ್ಸ್. ಓಕೆ,
ಮೋಸದ ಎನರ್ಜಿ ಕಾಣಿಸ್ತಿದೆ ಗೈಸ್. ಅವ್ರಿಗೆ ಯಾರೋ ಮೋಸ ಮಾಡಿ ಹೋಗಿದ್ದಾರೆ, ನೀವು ಅವ್ರಿಗೆ ನಗ್ನಗ್ತಾನೆ ಮೋಸ ಮಾಡಿ ಹೋಗಿದ್ದಾರೆ, ನೀವು ಅವ್ರಿಗೆ ಬ್ಯಾಕ್ ಬೈಟ್ ಮಾಡ್ತೀರಾ, ಬೆನ್ನಕ್ ಚೂರಿ ಹಾಕ್ತೀರಾ ಅನ್ನೋ ಭಯ ಅವ್ರಿಗೆ ಜಾಸ್ತಿ ಕಾಡ್ತಿದೆ. ಸೊ ಕಂಟ್ರೋಲ್ ಮಾಡ್ಬೇಕು, ಬಚ್ಚಿಟ್ಕೋಬೇಕು, ನಿಮ್ನ ಶೇರ್ ಮಾಡಬಾರ್ದು. ನೀವು ಬೇರೆ ಕಡೆ ಹೊಟ್ಟೋದ್ರೆ, ನೀವು ಬೇರೆಯವ್ರ ಮಾತು ಕೇಳ್ಕೊಂಡು ಹೊಟ್ಟೋದ್ರೆ ಅದು ಜಾಸ್ತಿ ಇದೆ ಅವ್ರ ತಲೆಯಲ್ಲಿ. ಪೇಜ್ ಆಫ್ ಕಪ್ಸ್, ನೀವು ಅವ್ರಿಗೆ ಯೂನಿವರ್ಸ್ ಕೊಟ್ಟಿರೋ ವರ ಅಂತ ಫೀಲ್ ಮಾಡ್ತಾರೆ. ಮತ್ತೆ ನಿಮ್ಗೆ ಅವರ ಪ್ರೀತಿಯ ಕಪ್ನ ನಿಮಗ್ ಕೊಡ್ಬೇಕು ಅಂತ ತುಂಬಾ ಅನ್ಕೋತಾರೆ ಗೈಸ್. ಓಕೆನಾ? ಕೊಡ್ಬೇಕು ಅಂತ ಅನ್ಕೋತಾರೆ. ತುಂಬಾ ಎಮೋಷನಲ್ ಫೀಲಿಂಗ್ ಇದೆ ಅವ್ರಿಗೆ. ಅಲ್ಲೋಲ ಕಲ್ಲೋಲ ಮನ್ಸೆಲ್ಲ ನಿಮ್ನ ನೆನ್ಸ್ಕೊಂಡ್ರೆ ಅಷ್ಟು ಎಮೋಷನಲ್ ಫೀಲಿಂಗ್ ಇದೆ. ಏಸ್ ಆಫ್ ವಾಂಟ್ಸ್, ಹೊಸ ಸ್ಟಾರ್ಟ್ ಮಾಡ್ಬೇಕು ನಿಮ್ ರಿಲೇಶನ್ಶಿಪ್ ಅಲ್ಲಿ ಅಂತ ತುಂಬಾ ಅನ್ಕೋತಾರೆ ಗೈಸ್. ಫೈಲ್ 1 ಅವ್ರು ಬಂದಿದ್ದೀರಾ ಇಲ್ಲಿಗೆ ಅಂತ, ಯಾಕಂದ್ರೆ ಡೆವಿಲ್ ಕಾರ್ಡ್ ಬಂತು ಮತ್ತೆ ಬಟರ್ಫ್ಲೈ ಬರ್ತಿದೆ, ಅದಕ್ಕೆ ಕೇಳಿದೆ. ಯಾರಿಗಾರು ಜಾಸ್ತಿ ಬಟರ್ಫ್ಲೈ ಕಾಣಿಸ್ತಾ ಇದ್ರೆ ಗೈಸ್ ಕನ್ಫರ್ಮೇಶನ್, ನಿಮ್ ವ್ಯಕ್ತಿ ಮತ್ತೆ ರೀಡಿಂಗ್ಸ್ ಎಲ್ಲ ನಿಮ್ಗೆ ಡಬಲ್ ಕನ್ಫರ್ಮೇಶನ್ ಆಗುತ್ತೆ. ಅವ್ರು ತುಂಬಾ ತುಂಬಾ ಓವರ್ ಆಗಿ ಡೆವಿಲಿಶ್ ಆಗಿ ನಿಮ್ನ ಪ್ರೀತಿ ಮಾಡ್ತಿದ್ದಾರೆ ಅಂತ. ಏಸ್ ಆಫ್ ಸ್ವೋರ್ಡ್ಸ್, ಹೊಸ ನಿಮ್ ಕಡೆ ಆಕ್ಷನ್ ತಗೋಬೇಕು ಅಂತ ಅನ್ಸುತ್ತೆ. ಬಟ್ ಆಕ್ಷನ್ ತಗೊಂಡ್ರೆ ನಿಮಗ್ ತೊಂದರೆ ಆಗಬಹುದು, ಅವ್ರಿಗೆ ತೊಂದರೆ ಆಗಬಹುದು ಅನ್ನೋ ಯೋಚನೆ ತುಂಬಾ ಕಾಡ್ತಿದೆ ಅವ್ರನ್ನ. ಯಾರ ಕಡೆಯಿಂದ? ಥರ್ಡ್ ಪಾರ್ಟಿ ಕಡೆಯಿಂದ ಇರ್ಬೋದು. ನಿಮಗ್ ತೊಂದರೆ ಆಗುತ್ತೆ. ಮತ್ ನಾನು ಆಗ್ಲೇ ಹೇಳ್ದೆ, ಅನ್ಎಥಿಕಲ್ ರಿಲೇಶನ್ಶಿಪ್ ಅಲ್ಲಿ ಸುಮಾರು ಜನ ಇದ್ದೀರಾ ಅಂತ. ಇದು ಎಥಿಕಲ್ ಅಲ್ಲ, ಸೊಸೈಟಿ ಫೇವರ್ ಅಲ್ಲ ಇದು. ಸೊ ನೋಡಿ, ಇದೇನಾದ್ರು ಈ ಕಡೆ ಬಂದ್ರೆ ಈ ಪಕ್ಷಿನ ಕಟ್ ಮಾಡ್ಬಿಡುತ್ತೆ. ತುಂಬಾ ರಿಸ್ಕ್ ಇದೆ ಕನೆಕ್ಷನ್ ಕಡೆ ಆಕ್ಷನ್ ತಗೊಂಡ್ರೆ ಅಂತ ಅವ್ರು ತಗೊಳಕ್ ಆಗ್ತಿಲ್ಲ. ಅವ್ರ ಮನ್ಸಲ್ಲಿರೋದು ಫುಲ್ ಸರೆಂಡರ್ ಆಗ್ಬಿಡ್ಬೇಕು ನಿಮ್ ಹತ್ರ ಬಂದು ಅಂತ. ವಾವ್, ನಿಮ್ ಜೊತೆ ಹ್ಯಾಪಿ ಫ್ಯಾಮಿಲಿ ಲೀಡ್ ಮಾಡ್ಬೇಕು ಅಂತ ಅವ್ರಿಗೆ ತುಂಬಾ ಆಸೆ ಇದೆ. ಮಕ್ಕಳು, ಮನೆ, ಆತರ ಎಲ್ಲ ಹ್ಯಾಪಿ ಫ್ಯಾಮಿಲಿ ನಿಮ್ ಜೊತೆ ಲೀಡ್ ಮಾಡ್ಬೇಕು ಅಂತ ತುಂಬಾ ಅನ್ನಿಸ್ತಿದೆ ಗೈಸ್ ಅವ್ರಿಗೆ ಈ ಸಮಯದಲ್ಲಿ. ಅವ್ರು ಬೇರೆಯವ್ರ ಜೊತೆ ಇದ್ರೆ ಖುಷಿಯಾಗಿರಲ್ಲ, ನಿಮ್ ಜೊತೆ ಇದ್ರೆ ಮಾತ್ರ ಖುಷಿಯಾಗಿರ್ತಾರೆ. ಈ ಕನೆಕ್ಷನ್ ಅಲ್ಲಿ ಅವ್ರಿಗೆ ಹೊಸ ಸ್ಟಾರ್ಟ್ ಬೇಕು ಅಂತಾನೆ ಕೇಳ್ಕೊತಾ ಇದಾರೆ ಗೈಸ್. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್. ಫೈಲ್ 2, ಗರ್ಲ್ ವಿತ್ ಎ ಸ್ನೇಕ್. ಅದೇ ನಾನು ಹೇಳಿದ್ನಲ್ಲ, ಥರ್ಡ್ ಪಾರ್ಟಿ ಅವರಿಂದ ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಓಕೆನಾ? ಅವರು ಇವ್ರನ್ನ ತುಂಬಾ ಯೂಸ್ ಮಾಡ್ಕೋತಾ ಇದಾರೆ. ಹೆಂಗಿದೆ ಅಂದ್ರೆ ಗೈಸ್, ಅವರು ಮುಂಚೆ ಯಾರಿಂದನೋ ಮೋಸ ಹೋಗಿದ್ದಾರೆ. ಓಕೆನಾ? ಎನಿ ಇನ್ಸ್ಟೆನ್ಸ್ ಅವ್ರ ಲೈಫಲ್ಲಿ ಅವ್ರು ಮೋಸ ಹೋಗಿದ್ದಾರೆ. ಈಗ ಅವ್ರು ಯಾರ ಜೊತೆ ಇದ್ದಾರೆ? ಅವ್ರ ಕಾರ್ಮಿಕ್. ಓಕೆನಾ? ಅವರಿಂದನೂ ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಬಿಕಾಸ್ ಅವ್ರು ನಿಮ್ಗೆ ಹಾರ್ಮ್ ಮಾಡ್ಬೋದು ಅಥವಾ ಅವ್ರಿಗೆ ಹಾರ್ಮ್ ಮಾಡ್ಬೋದು ಅನ್ನೋದು ತುಂಬಾ ಭಯ ಇದೆ. ಯಾಕಂದ್ರೆ ಸುಮಾರು ಜನ ಅನ್ಎಥಿಕಲ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ. ಅವ್ರ ಕಾನ್ಫಿಡೆನ್ಸ್ ಇಲ್ಲ. ಈ ಕನೆಕ್ಷನ್ ನ ಅವರೇ ಸ್ಯಾಬೋಟೈಸ್ ಮಾಡ್ತಿದ್ದಾರೆ ಅಂದ್ರೆ ಕಟ್ ಮಾಡ್ತಿದ್ದಾರೆ. ಅವ್ರಿಗೆ ತುಂಬಾ ಭಯ ಇದೆ, ಹೆದರಿಕೆ ಇದೆ, ಫ್ರಸ್ಟ್ರೇಷನ್ ಇದೆ. ಇವತ್ತು ಅವ್ರು ಏನು ನಿಮ್ಗೆ ಹೇಳಕ್ ಆಗಲ್ಲ. ಅವ್ರಿಗೆ ಅವರು ಬೌಂಡ್ರೀಸ್ ಹಾಕೊಂಡಿದ್ದಾರೆ ಅಂತ ಹೇಳ್ದೆ. ನಿಮ್ ಜೊತೆ ಅವರು ಮಾತಾಡಕ್ ಆಗಲ್ಲ ಈ ಸಮಯದಲ್ಲಿ ಅಂತ ಹೇಳ್ತಿದ್ದಾರೆ. ಅವ್ರು ಅಪ್ಸೆಟ್ ಆಗಿದ್ದಾರೆ, ಹರ್ಟ್ ಆಗಿದ್ದಾರೆ ಆ ಥರ್ಡ್ ಪಾರ್ಟಿಯಿಂದ. ಸೊ ಈ ಸಮಯದಲ್ಲಿ ನಿಮ್ ಜೊತೆ ಮಾತಾಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನಿಮ್ಗೂ ತೊಂದ್ರೆ, ಅವ್ರಿಗೂ ತೊಂದ್ರೆ. ಬ್ಯಾಕ್ ಸ್ಟ್ಯಾಬ್, ನಾನು ಆಗ್ಲೇ ಹೇಳಿದೆ, ಡಬಲ್ ಕನ್ಫರ್ಮೇಶನ್ ಗೈಸ್. ಅವ್ರಿಗೆ ಯಾರೋ ಬ್ಯಾಕ್ ಸ್ಟ್ಯಾಬ್ ಮಾಡಿದ್ದಾರೆ, ಹಾರ್ಟ್ ಬ್ರೇಕ್ ಆಗಿದೆ, ಪೇನ್ ಅಲ್ಲಿ ಇದಾರೆ, ಸಪ್ರೇಷನ್ ಇದಾರೆ, ಲಾಸ್ ಅಲ್ಲಿ ಇದಾರೆ, ಸುಳ್ಳುಗಳಿಂದ ಅವ್ರನ್ನ ಮುಚ್ಚಾಕಿದ್ದಾರೆ. ಶಾಕಿಂಗ್ ಅಟ್ಯಾಕ್, ಅವ್ರ ಮೇಲೆ ಶಾಕಿಂಗ್ ಅಟ್ಯಾಕ್ ಆಗಿದೆ, ಬ್ಯಾಕ್ ಸ್ಟೆಪ್ ಆಗಿದೆ. ಅದನ್ನ ಅವ್ರು ಇನ್ನ ಮರ್ತಿಲ್ಲ. ಸೊ ನಿಮ್ನೆಲ್ ಕಳ್ಕೊಬಿಡ್ತೀನಿ ಅನ್ನೋ ಭಯ ಅವ್ರಿಗೆ ಜಾಸ್ತಿ ಕಾಣಿಸ್ತಿದೆ. ಈ ಪ್ರೀತಿ ಕನೆಕ್ಷನ್ ಜಾಸ್ತಿ ದಿನ ಒನ್ ಸೈಡೆಡ್ ಇತ್ತು ಅನ್ಸುತ್ತೆ. ಈಗ ಇವರು ಅವ್ರು ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊಂಡು, ನಾನು ಈ ರಿಲೇಶನ್ಶಿಪ್ ಅಲ್ಲಿ ಕನೆಕ್ಷನ್ ಅಲ್ಲಿ ಆಕ್ಷನ್ ತಗೋಬೇಕು ಅಂತ ಅನ್ಕೊಂಡ್ರು ಸಿಚುವೇಶನ್ ಅವ್ರಿಗೆ ಅಲೋ ಮಾಡ್ತಿಲ್ಲ ಗೈಸ್ ತಗೊಳಕ್ಕೆ. ಓಕೆನಾ? ನಿಮ್ಮಲ್ಲಿ ಇನ್ನೂ ಏನೇನು ಇಷ್ಟ, ಅವ್ರಿಗೆ ನಿಮ್ಮಲ್ಲಿ ಏನು ಇಷ್ಟ ಆಗುತ್ತೆ ನೋಡೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್. ಫೈಲ್ 2 ಪರ್ಸನ್ಗೆ ನನ್ನ ವಿವರ್ಸ್ ಕಡೆಯಿಂದ ಏನು ಇಷ್ಟ ಆಗುತ್ತೆ. ಇಫ್ ಐ ಡೈ ಟುಮಾರೋ ಐ ವುಡ್ ನೋ ಐ ಫೌಂಡ್ ಮೈ ಸೋಲ್ಮೇಟ್ ಇನ್ ದಿಸ್ ಲೈಫ್. ಅವ್ರು ಹೇಳ್ತಿದ್ದಾರೆ, ನಾನು ಏನಾದ್ರೂ ಇನ್ ಕೇಸ್ ನಾನು ಈ ಭೂಮಿ ಮೇಲೆ ಇಲ್ಲ ಅಂದ್ರೂ ನನಗೆ ಖುಷಿ ಇದೆ, ನನ್ಗೆ ನಿಮ್ಮಂತ ಸೋಲ್ಮೇಟ್ ನ ಮೀಟ್ ಮಾಡೋ ಅವಕಾಶ ಸಿಕ್ತು ಅಂತ. ವಾವ್,
ತುಂಬಾ ಎಮೋಷನಲ್ ಆಗಿ ಯೋಚನೆ ಮಾಡ್ತಿದ್ದಾರೆ ಗೈಸ್. ಯು ಪುಟ್ ಅಪ್ ವಿತ್ ಮೈ ಮೂಡಿನೆಸ್ ಅಂಡ್ ಆಲ್ ಅದರ್ ಇಂಪರ್ಫೆಕ್ಷನ್ಸ್. ನಾನು ಆಗ್ಲೇ ಏನಂದೆ, ಅವ್ರ ಎಂತ ಸಿಚುವೇಶನ್ ಇರ್ಲಿ ನಿಮ್ ಹತ್ರ ಬಂದ್ಮೇಲೆ ಕಾಮ್ ಆಗ್ತಾರೆ ಅಂತ. ಅದೇ ರಿಪಿಟೇಷನ್. ಅವ್ರ ಲೈಫಲ್ಲಿ ಏನೇ ನಡೀತಿರ್ಲಿ ನಿಮ್ ಹತ್ರ ಬಂದ್ಬಿಟ್ರೆ ಅವ್ರು ಅಷ್ಟೇ ಕಾಮ್ ಆಗ್ಬಿಡ್ತಾರೆ ಗೈಸ್. ಯು ಆಲ್ವೇಸ್ ಸರ್ಪ್ರೈಸ್ ಮೀ. ನೀವ್ ಯಾವತ್ತೂ ಅವ್ರಿಗೆ ಸರ್ಪ್ರೈಸ್ ಕೊಟ್ಟಿದ್ದೀರಾ. ಅವ್ರು ಅನ್ಕೊಂಡೇ ಇರಲ್ಲ ಅವಾಗ ಕಾಲ್ ಮಾಡಿರ್ತೀರಾ, ಅವ್ರು ಅನ್ಕೊಂಡೇ ಇರಲ್ಲ ಅವಾಗ ಬಂದಿರ್ತಾರೆ. ಮತ್ತೆ ಗಿಫ್ಟ್ಸ್ ಕೊಡೋದು ಸರ್ಪ್ರೈಸ್ ಆಗಿ, ಅದೆಲ್ಲ ಅವ್ರಿಗೆ ತುಂಬಾ ಇಷ್ಟ. ಯು ಆರ್ ಸಿಂಪ್ಲಿ ರೆಸಿಸ್ಟಬಲ್. ಅಂದ್ರೆ ಏನ್ ಹೇಳಿ, ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ. ನಿಮ್ ಹತ್ರ ಬರ್ಬೇಕಷ್ಟೇ, ಅದ್ ಬಿಟ್ಟು ನಂಗೆ ಬೇರೆ ಆಪ್ಷನ್ ಇಲ್ಲ. ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ಲ. ಅವ್ರಿಗೆ ಇರ್ರೆಸಿಸ್ಟಬಲ್. ಕಂಟ್ರೋಲ್ಗೆ ಮೀರಿದ್ದು ಅಂತ ಹೇಳ್ಬೋದು. ಕಂಟ್ರೋಲೇ ಆಗ್ತಿಲ್ಲ ಅವ್ರಿಗೆ. ಅಷ್ಟು ಇರ್ರೆಸಿಸ್ಟಬಲ್ ಆಗಿ ನೀವು ಅಟ್ರಾಕ್ಟ್ ಮಾಡ್ತೀರಾ ಅವ್ರನ್ನ ಅಂತ ಹೇಳ್ತಿದ್ದಾರೆ. ನೀವು ನಡೆಯೋ ರೀತಿ, ನೀವು ಮಾತಾಡೋ ರೀತಿ, ನೀವು ನಗೋ ರೀತಿ, ಅಳೋ ರೀತಿ, ಅವರು ಹಾರ್ಟ್ ಕರ್ಗೋಗುತ್ತಂತೆ ಗೈಸ್ ನೀವ್ ಹತ್ರ ಮಾಡಿದಾಗ. ವಾವ್, ಚೆನ್ನಾಗಿದೆ ಎನರ್ಜೀಸ್. ಅಷ್ಟೊಂದು ಇಷ್ಟಪಡ್ತಾರೆ ನಿಮ್ನ. ಬಟ್ ಸಿಚುವೇಶನ್ ಆಗಿದೆ, ಸೊ ಅವ್ರಿಗೆ ಬರೋದ್ ಕಷ್ಟ ಆಗ್ತಿದೆ. ಯಾಕಂದ್ರೆ ಅವ್ರಿಗೂ ತೊಂದರೆ ಆಗ್ಬೋದು, ನಿಮ್ಗೂ ತೊಂದರೆ ಆಗ್ಬೋದು. ಮತ್ತೆ ಸೊಸೈಟಿಗೆ ಇಥಿಕಲ್ ಕನೆಕ್ಷನ್, ಸೊ ಕಷ್ಟ ಇದೆ. ವೈ ಆರ್ ಯು ಅವಾಯ್ಡಿಂಗ್ ಮೀ? ನೀವು ಸ್ವಲ್ಪ ಅವಾಯ್ಡ್ ಮಾಡಿರ್ಬೋದು ಮುಂಚೆ ಕಂಪೇರ್ ಮಾಡಿದ್ರೆ. ಸೊ ಯಾಕೆ ಅವಾಯ್ಡ್ ಮಾಡ್ತಿದ್ಯಾ ಅಂತ ಕೇಳ್ತಾ ಇದ್ದಾರೆ. ಐ ಆಮ್ ವೆರಿ ಅಟ್ರಾಕ್ಟೆಡ್ ಟು ಯುವರ್ ಬ್ಯೂಟಿ. ನಾನು ಆಗ್ಲೇ ಹೇಳ್ದೆ ಫಿಸಿಕಲ್ ಅಟ್ರಾಕ್ಷನ್ ಜಾಸ್ತಿ ಇದೆ, ಡೆವಿಲ್ ಕಾರ್ಡ್ ಬಂದಿದೆ ಅಂತ. ನಿಮ್ ಬ್ಯೂಟಿಗೆ ಫುಲ್ ಫಿದಾ ಆಗ್ಬಿಟ್ಟಿದ್ದಾರೆ ಅವ್ರು. ಸರೆಂಡರ್ ಆಗ್ಬಿಡ್ತಾರೆ ಗೈಸ್ ನಿಮ್ ಮುಂದೆ ಅವ್ರು. ಯು ಹ್ಯಾವ್ ಎ ಬ್ಯೂಟಿಫುಲ್ ಹಾರ್ಟ್. ನಿಮ್ ಹಾರ್ಟ್ ತುಂಬಾ ಒಳ್ಳೇದು ಅಂತ ಹೇಳ್ತಿದ್ದಾರೆ. ಡೋಂಟ್ ವರಿ, ಐ ಆಮ್ ಆಲ್ವೇಸ್ ವಿತ್ ಯು. ನಿಮಗ್ ಭಯ ಇರ್ಬೋದು ಅವ್ರು ನಿಮ್ನ ಬಿಟ್ಟೋಗ್ತಾರೆ ಅಂತ, ಬಟ್ ಯಾವಾಗ್ಲೂ ಅವ್ರು ನಿಮ್ ಜೊತೆನೆ ಇರ್ತಾರೆ. ಸೊ ನೀವು ವರಿ ಮಾಡ್ಬೇಡಿ ಅಂತ ಹೇಳ್ತಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್, ನಾನು ಆಗ್ಲೇ ಹೇಳ್ದೆ ಅವ್ರಿಗೆ 2 ಸಿಚುವೇಶನ್ ಇದೆ. ಥರ್ಡ್ ಪಾರ್ಟಿ ಇದೆ. ಥರ್ಡ್ ಪಾರ್ಟಿ ಕಡೆಯಿಂದ ನಿಮಗ್ ಪ್ರಾಬ್ಲಮ್ ಅಂತ. ನೋಡಿ ಅದೇ ಕಾರ್ಡ್ ಕನ್ಫರ್ಮೇಶನ್ ಸಿಕ್ತಾಗ ಥರ್ಡ್ ಪಾರ್ಟಿ ಇರೋದು. ಅದಕ್ಕೆ ಅವ್ರಿಗೆ ಬರಕ್ ಆಗ್ತಿಲ್ಲ ಅಷ್ಟೆ. ಯೂನಿವರ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ನೋಡೋಣ ನಿಮ್ಗೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ವಿವರ್ಸ್ಗೆ ನನ್ನ ಕಡೆಯಿಂದ ಏನ್ ಗೈಡೆನ್ಸ್ ಇದೆ ಪ್ಲೀಸ್ ಯೂನಿವರ್ಸ್. ಬಿಲೀವ್ ಇನ್ ವಾಟ್ ಯು ಪ್ರೇಡ್ ಫಾರ್. ಫೈಲ್ 1ಗೂ ಇದೆ ಬಂದಿತ್ತು. ನೀವು ಏನ ಪ್ರೇ ಮಾಡ್ತೀರಾ ಅದ್ರನ್ನ ನಂಬಿಕೆ ಇಡಿ, ಅದ್ರ ಮೇಲೆ ನಂಬಿಕೆ ಇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಅದ್ರ ಮೇಲೆ ನಂಬಿ ಅದ್ ಖಂಡಿತ ನೆರವೇರುತ್ತೆ ಅಂತ. ನಿಮ್ ವ್ಯಕ್ತಿ ಕಡೆಯಿಂದ ಯಾವ ಸಾಂಗ್ ಡೆಡಿಕೇಟ್ ಮಾಡ್ಬೋದು ನೋಡೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನಿಮ್ ವ್ಯಕ್ತಿ ನೋಡೋಣ. ಪತ್ರ ಬರೆಯಲ ಇಲ್ಲ, ಚಿತ್ರ ಬಿಡಿಸಲ, ಹೀಗೆ ಹೇಳಲಿ ನನ್ನ ಮನದ ಹಂಬಲ. ಈ ಸಾಂಗ್ ಫುಲ್ ನೋಡಿ ಗೈಸ್. ಏನಾದ್ರೂ ಹೇಳ್ಕೋಬೇಕು, ನಿಮ್ದು ಫೋಟೋ ಚಿತ್ರ ಬಿಡಿಸ್ಬೇಕಾ, ಪತ್ರ ಬರಿಬೇಕಾ, ಏನ್ ಮಾಡ್ಲಿ, ನಂದು ಹೇಗ್ ಹೇಳ್ಕೊಳ್ಳಿ ನನ್ ಫೀಲಿಂಗ್ಸ್ ನ ಅಂತ ತುಂಬಾ ಸಫರ್ ಮಾಡ್ತಿದ್ದಾರೆ ಗೈಸ್. ಬಟ್ ಏನು ಮಾಡಕ್ಕಾಗಲ್ಲ, ಅವ್ರ ಸಿಚುವೇಶನ್ ಸ್ಟಕ್ ಆಗಿದ್ದಾರೆ. ಆ ಕನೆಕ್ಷನ್ ಬಿಡಕ್ಕಾಗಲ್ಲ. ಈ ಕಡೆ ನಿಮ್ ಆ ತರ ಇದಾರೆ. ಇನ್ನೂ ಸಲ ಪ್ರೀತಿ ಇದ್ರು ಹೇಗೆ ಏನು ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಕನ್ಫ್ಯೂಸ್ ಸ್ಟೇಟ್ ಅಲ್ಲೇ ಇದ್ದಾರೆ ಗೈಸ್. ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸನೇಟ್ ಆಗಿದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್, ಕಾಮೆಂಟ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಪರ್ಸನಲ್ ರೀಡಿಂಗ್ ಕೊಡ್ತಾ ಇದ್ದೀನಿ. ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ತಗೊಳ್ಳಿ. ಕೃಷ್ಣಂ ವಂದೇ ಜಗದ್ಗುರು.